ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2024 ಜೂನ್ ತಿಂಗಳ 22ನೇ ತಾರೀಕು ಸ್ಥಿರವಾಸರ ಅಂದರೆ ಶನಿವಾರ. ಈ ಶನಿವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿನಾಮ ಸಂವತ್ಸರೆ ಉತ್ತರಾಯಣೆ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಶುಕ್ಲ ಪಕ್ಷದ ಹುಣ್ಣಿಮೆಯ ತಿಥಿ ಈ ದಿನ ಇದೆ. ಇದು ಈ ದಿನ ಬೆಳಿಗ್ಗೆ 6:16 ಇರಲಿದೆ. ನಂತರ ಉಪರಿ ಇರೋದರಿಂದ ಕೃಷ್ಣ ಪಕ್ಷದ ಪ್ರತಿಪದ್ ಆರಂಭ ಆಗುತ್ತೆ. ಹಾಗಾಗಿ ಹುಣ್ಣಿಮೆ ಈ ದಿನ ಬೆಳಿಗ್ಗೆ ಮುಕ್ತಾಯ ಆಗುತ್ತೆ. ಇನ್ನು ಈ ದಿನದ ನಕ್ಷತ್ರ ಮೂಲ ನಕ್ಷತ್ರ. ಇದು ಈ ದಿನ ಸಂಜೆ 6:23 ಇರಲಿದೆ. ನಂತರ ಪೂರ್ವಾಷಾಢ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಭವ. ಇದು ಈ ದಿನ ಬೆಳಿಗ್ಗೆ 6:39 ಇರಲಿದೆ. ನಂತರ ಉತ್ತರ ಕರ್ಣ ಬಾಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಶುಕ್ಲ ಯೋಗ, ದಿಕ್ಷೂಲೆ ಪೂರ್ವ ದಿಕ್ಕು. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮಿಥುನ, ಚಂದ್ರ ಇರುವಂಥ ರಾಶಿ ಧನಸ್ಸು. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:13 ಬೆಳಿಗ್ಗೆ 10:49 ಉಳಿಕ ಕಾಲ ಈ ದಿನ ಬೆಳಿಗ್ಗೆ 6 ಗಂಟೆಯಿಂದ ಬೆಳಿಗ್ಗೆ 7:37 ಇನ್ನು ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 2:01 ಮಧ್ಯಾಹ್ನ 3:37 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 7:16 ಬೆಳಿಗ್ಗೆ 8:36 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಅದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:55 ಮಧ್ಯಾಹ್ನ 12:51 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಹಾಗೆ ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:40 ಮಧ್ಯಾಹ್ನ 1:45 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 5:53 ಸೂರ್ಯಾಸ್ತ ಸಂಜೆ 6:48. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮಿಥುನ, ಕರ್ಕಾಟಕ, ತುಲಾ, ಧನಸ್ಸು, ಕುಂಭ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಶನಿ. ಶನಿ ಅಂತ ಹೇಳಿದ್ರೆ ಸ್ಥಿರ, ಅದರಿಂದಲೇ ಸ್ಥಿರವಾಗಿರುವಂತಹ ದಿನ ಇದು. ಸ್ಥಿರವಾಸರ ಈ ಶನಿವಾರವನ್ನು ಕರೆಯುವಂಥದ್ದು ಇದೆ. ಹಾಗೆ ಶನಿ ನಮ್ಮ ಕರ್ಮಕ್ಕೆ, ನಮ್ಮ ಶ್ರಮಕ್ಕೆ, ನಮ್ಮ ಉದ್ಯೋಗಕ್ಕೆ, ನಾವು ಮಾಡುವಂಥ ಕೆಲಸಕ್ಕೆ ಕಾರಕನಾಗಿರುವಂಥವನು. ಹಾಗೆ ನಮ್ಮ ಆಯುಷ್ಯವನ್ನು ಸೂಚಿಸುವಂಥವನು ಶನಿ. ಇನ್ನು ಯಾವುದೇ ರೀತಿಯ ಕೆಲಸ ಕಾರ್ಯಗಳು, ಅದರಲ್ಲೂ ವಿಶೇಷವಾಗಿ ಭೂಮಿಗೆ ಸಂಬಂಧಪಟ್ಟಂತಹ ಕೃಷಿ ಆಧಾರಿತ ಕೆಲಸ ಕಾರ್ಯಗಳಿಗೆ ಶನಿ ಕಾರಕನಾಗಿರ್ತಾನೆ. ಇನ್ನು ಶನಿಯಿಂದ ಕೆಲಸ ಕಾರ್ಯಗಳು ನಿಧಾನವಾಗಿ ನಡೀಬಹುದು, ಮಂದಗತಿಯಲ್ಲಿ ನಡೀಬಹುದು, ಆದರೂ ಕೂಡ ಸ್ಥಿರವಾದಂತಹ ಫಲಿತಾಂಶವನ್ನು ಕೊಡುತ್ತೆ. ಉದಾಹರಣೆಗೆ ಆಧ್ಯಾತ್ಮಿಕ ಸಾಧನೆ ಮಾಡುವಂಥವ್ರಿಗೆ ಈ ದಿನ ಒಳ್ಳೆಯ ದಿನ.
ಏಕೆ ಅಂತ ಹೇಳಿದ್ರೆ ಈ ಆಧ್ಯಾತ್ಮಿಕ ಸಾಧನೆ ನಾವು ನಮ್ಮ ಜೀವಿತದ ಕೊನೆಯವರೆಗೂ ಕೂಡ ಅದನ್ನು ಇಟ್ಕೊಳ್ಬಹುದು. ಹಾಗಾಗಿನೇ ಈ ಆಧ್ಯಾತ್ಮಿಕ ಸಾಧನೆ ಮಾಡುವಂಥವ್ರಿಗೆ, ಹಾಗೆ ಕೆಲವರು ಯಂತ್ರ ಮಂತ್ರ ತಂತ್ರ ವಿದ್ಯೆಗಳನ್ನು ಕಲಿಯುವಂಥವ್ರು ಇದ್ದಾರೆ. ಅಂಥವ್ರಿಗೂ ಕೂಡ ಈ ದಿನ ಈ ಸ್ಥಿರವಾಸರ ಒಳ್ಳೆಯ ಅನುಕೂಲತೆಗಳನ್ನು ತರುತ್ತೆ. ಏಕೆಂದರೆ ಈ ವಿದ್ಯೆಗಳು ನಮ್ಮ ಜೀವಿತದ ಕೊನೆಯ ಅವಧಿಯವರೆಗೂ ಕೂಡ ಇರುವಂಥದ್ದು. ಹಾಗಾಗಿ ಅದನ್ನು ಅಳಿಸಲಾಗದಂಥ ಸ್ಥಿರವಾಗಿರುವಂಥ ಕೆಲಸಗಳು ಅಂತ ಹೇಳ್ಬೋದು. ಒಂದು ವೇಳೆ ಕೆಲಸಗಳು ನಿಧಾನವಾಗಿ ಆಗ್ಬೋದು, ಮಂದಗತಿಯಲ್ಲಿ ನಡಿಬೋದು, ಆದರೂ ಕೂಡ ಅದು ಸ್ಥಿರವಾಗಿರುವಂಥ ಫಲಿತಾಂಶವನ್ನು ತಂದುಕೊಡುತ್ತೆ. ಹಾಗಾಗಿ ಬಹಳ ವಿಶೇಷವಾದಂಥ ಕೆಲಸ ಕಾರ್ಯಗಳನ್ನು ಈ ದಿನದಲ್ಲಿರುವಂಥ ಗುರುಹೋರದಲ್ಲಿ ನೀವು ಆರಂಭ ಮಾಡ್ಬೋದು. ಒಳ್ಳೆಯ ಫಲಿತಾಂಶಗಳು ಸಿಕ್ಕತ್ತೆ. ಇನ್ನು ಈ ದಿನ ಗುರುಹೋರ ಇರುವಂಥ ಸಮಯ ಬೆಳಿಗ್ಗೆ 6:59 ಬೆಳಿಗ್ಗೆ 8:03 ಇನ್ನು ಮಧ್ಯಾಹ್ನ 2:30 ಮಧ್ಯಾಹ್ನ 3:34 ಹಾಗೆ ರಾತ್ರಿ 9:34 ರಾತ್ರಿ 10:30 ಗುರುಹೋರ ಇರುವಂಥ ಸಮಯ. ಇದನ್ನು ಅನುಸರಣೆ ಮಾಡಿ ಒಳ್ಳೆಯದಾಗತ್ತೆ. ಅದೇ ರೀತಿ ಈ ದಿನ ಇರುವಂಥ ಶನಿ ಹೋರಾದಲ್ಲಿ ಆರಂಭ ಆಗುವಂಥ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಆಗುತ್ತೆ, ಮಂದವಾಗಿ ನಡೆಯುತ್ತೆ. ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡುತ್ತೆ ಈ ಶನಿ ಹೋರಾದ ಕೆಲಸ ಕಾರ್ಯಗಳು. ಇದು ಈ ದಿನ ಬೆಳಿಗ್ಗೆ 5:55 ಬೆಳಿಗ್ಗೆ 6:59 ಇನ್ನು ಮಧ್ಯಾಹ್ನ 1:25 ಮಧ್ಯಾಹ್ನ 2:30 ಇನ್ನು ರಾತ್ರಿ 8:39 ರಾತ್ರಿ 9:34 ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಅದೇ ರೀತಿ ಈ ದಿನ ಇರುವಂಥ ರವಿ ಹೋರವನ್ನು ಕೂಡ ಅವಾಯ್ಡ್ ಮಾಡಬೇಕು. ಶನಿವಾರದ ದಿನ ಇರುವಂಥ ರವಿ ಹೋರವನ್ನು, ರವಿವಾರದ ದಿನ ಇರುವಂಥ ಶನಿ ಹೋರವನ್ನು ಅವಾಯ್ಡ್ ಮಾಡಲೇಬೇಕು. ಏಕೆಂದರೆ ಕೆಲವು ಪ್ರಮುಖವಾದಂಥ ಕೆಲಸಗಳು, ಅದರಲ್ಲೂ ನಿಮ್ಮ ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ಕೆಲಸ, ರಾಜಕಾರಣಿಗಳಿಗೆ ಈ ದಿನ ಇರುವಂಥ ರವಿ ಹೊರದ ಸಮಯ ಅಷ್ಟೊಂದು ಅನುಕೂಲಕರವಾಗಿರಲ್ಲ. ಹಾಗೆ ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳನ್ನು ಕೂಡ ರವಿ ಹೊರದಲ್ಲಿ ಮಾಡಬೇಡಿ, ಅಷ್ಟೊಂದು ಅನುಕೂಲಕರವಾದಂಥ ಫಲಿತಾಂಶಗಳು ಸಿಕ್ಕಲ್ಲ. ಹಾಗಾಗಿ ಈ ದಿನ ರವಿ ಹೊರ ಇರುವಂಥ ಸಮಯ ಬೆಳಿಗ್ಗೆ 9:08 ಬೆಳಿಗ್ಗೆ 10:12 ಇನ್ನು ಅಪರಾಹ್ನ 4:39 ಸಂಜೆ 5:43 ಹಾಗೆ ರಾತ್ರಿ 11:25 ರಾತ್ರಿ 12:21 ರವಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ಕುಜ ಹೋರ ಏನಿದೆ, ಇದು ತುಂಬ ಫೇವರಬಲ್ ಆಗಿ ಇರುವಂಥದ್ದು, ತುಂಬ ಅನುಕೂಲ ಇದೆ. ಅದರಲ್ಲೂ ಈ ಸಾಹಸ ಕೃತ್ಯಗಳನ್ನು ಮಾಡುವಂಥ ಇಲಾಖೆಗಳಿದೆ, ಪೊಲೀಸ್ ಇದೆ, ಮಿಲಿಟರಿ ಇದೆ, ಅಗ್ನಿಶಾಮಕ ದಳ ಇದೆ. ಇಂಥ ಇಲಾಖೆಗಳಲ್ಲಿ ಕೆಲಸ ಮಾಡುವಂಥವ್ರಿಗೆ ಕುಜ ಹೋರದಲ್ಲಿ ನೀವು ಪ್ರಯತ್ನ ಮಾಡುವಂಥ ಕೆಲಸ ಕಾರ್ಯಗಳು, ನಿಮ್ಮ ಚಟುವಟಿಕೆಗಳು, ಪ್ರಯಾಣ ಅದ್ಭುತವಾದಂಥ ಯಶಸ್ಸನ್ನು ತರುತ್ತೆ. ಹಾಗೆ ಈ ಜುಡಿಷಿಯರಿ ಜಡ್ಜ್ಮೆಂಟ್ ವಿಚಾರದಲ್ಲಿ, ನ್ಯಾಯಾಂಗ ಇಲಾಖೆಯಲ್ಲಿ, ನ್ಯಾಯಾಲಯದಲ್ಲಿ ಯಾವುದೇ ಪ್ರಕರಣಗಳಿದ್ರೂ ಕೂಡ ಅದಕ್ಕೆ ನೀವು ಮಾಡುವಂಥ ಪ್ರಯತ್ನಗಳು ಏನಾದರೂ ಈ ದಿನ ಕುಜ ಹೋರಾದಲ್ಲಿ ಆರಂಭ ಆಗಿದ್ದರೆ ಅದು ಕೂಡ ತುಂಬ ಫೇವರಬಲ್ ಆಗಿರುವಂತಹ ಫಲಿತಾಂಶವನ್ನು ತಂದುಕೊಡುತ್ತೆ. ಹಾಗಾಗಿ ಈ ದಿನ ಕುಜ ಹೋರ ಇರುವಂಥ ಸಮಯ ಬೆಳಿಗ್ಗೆ 8:03 ಬೆಳಿಗ್ಗೆ 9:08 ಇನ್ನು ಅಪರಾಹ್ನ 3:34 ಅಪರಾಹ್ನ 4:39 ಹಾಗೆ ರಾತ್ರಿ 10:30 ರಾತ್ರಿ 11:25 ಕುಜ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಿ ಖಂಡಿತ ಒಳ್ಳೆಯದಾಗತ್ತೆ. ಹಾಗಾಗಿ ನಿಮ್ಮ ಪ್ರಯತ್ನಗಳಾಗಲಿ, ನಿಮ್ಮ ಪ್ರಯಾಣಗಳಾಗಲಿ ಉತ್ತಮವಾದಂಥ ಮುಹೂರ್ತದಲ್ಲಿ ಆರಂಭ ಆಗಲಿ. ಎ ಗುಡ್ ಬಿಗಿನಿಂಗ್ ಈಸ್ ಹಾಫ್ ಡನ್ ಅನ್ನೋವಂಥ ರೀತಿಯಲ್ಲಿ ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗುತ್ತೆ. ಅದಕ್ಕಾಗಿಯೇ ಆಯಾ ದಿನದಲ್ಲಿ ಯಾವುದು ಒಳ್ಳೆಯ ಮುಹೂರ್ತ ಇದೆ, ಯಾವುದು ಒಳ್ಳೆಯ ಸಮಯ ಇದೆ, ಯಾವ ಹೊರದಲ್ಲಿ ಯಾವ ಕೆಲಸಗಳನ್ನು ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನಿಮ್ಮ ಪ್ರಯಾಣ ಅದ್ಭುತವಾದಂಥ ಶುಭ ಲಾಭದ ಫಲಿತಾಂಶಗಳನ್ನು ತಂದುಕೊಡುತ್ತೆ. ಇದನ್ನು ಹಿರಿಯರು, ಗುರುಗಳು, ನಮ್ಮ ಋಷಿ ಮುನಿಗಳು ವಿಚಾರಗಳನ್ನು ತಿಳಿಸಿರುವಂಥದ್ದು. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ಅತ್ಯುತ್ತಮವಾದ ಫಲಗಳು ನಮಗೆ ಸಿಕ್ಕತ್ತೆ. ಈ ದಿನ ಸೂರ್ಯೋದಯದ ಸಮಯಕ್ಕೆ ಹುಣ್ಣಿಮೆಯ ತಿಥಿ ಇರುತ್ತೆ. ಹಾಗಾಗಿ ಈ ದಿನದ ಹುಣ್ಣಿಮೆಯನ್ನು ಭೂಮಿ ಪೂರ್ಣಿಮಾ ಅಂತ ಹೇಳಿ ಕರೀತಾರೆ. ಕೆಲವರು ಇದನ್ನು ಕಾರ ಹುಣ್ಣಿಮೆ ಅಂತ ಹೇಳಿ ಕರೆಯುವಂಥದ್ದು ಕೂಡ ಇದೆ. ಹಾಗಾಗಿ ಈ ಹುಣ್ಣಿಮೆ ಅತ್ಯಂತ ಪ್ರಮುಖವಾಗಿರುವಂಥದ್ದು
ಕೃಷಿ ಕ್ಷೇತ್ರದಲ್ಲಿ ಇರುವಂಥವ್ರಿಗೆ, ವ್ಯವಸಾಯ ಪಶುಪಾಲನೆ ಮಾಡ್ತಾ ಇರುವಂಥ ರೈತಾಪಿ ವರ್ಗದವರಿಗೆ ಈ ಹುಣ್ಣಿಮೆ ಉತ್ತಮವಾದಂಥ ಅನುಕೂಲಗಳನ್ನು ತರುವಂಥ ಸಂದರ್ಭ ಇದೆ. ಹಾಗೆ ಈ ಹುಣ್ಣಿಮೆಯನ್ನ ದೇವಸ್ನಾನ ಪೂರ್ಣಿಮೆ ಅಂತ ಹೇಳಿ ಕರೆಯುವಂಥದ್ದು ಕೂಡ ಇದೆ. ಹಾಗೆ ಸಂತ ಕಬೀರರ ಜಯಂತಿಯನ್ನು ಆಚರಣೆ ಮಾಡುವಂಥ ದಿನ ಕೂಡ. ಹಾಗಾಗಿ ಈ ಹುಣ್ಣಿಮೆ ಪ್ರಶಸ್ತವಾಗಿರುವಂಥದ್ದು. ಅದರಿಂದಲೇ ಇದನ್ನ ಫಲಪೂರ್ಣಿಮಾ ಅಂತ ಹೇಳಿ ಕರೀತಾರೆ. ಹಾಗಾಗಿ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ನಡೆಯಲಿಕ್ಕೆ ಈ ಫಲಪೂರ್ಣಿಮೆ ಉತ್ತಮವಾದ ಫಲಗಳನ್ನು ನಿಮಗೆ ತಂದುಕೊಡುತ್ತೆ. ಹಾಗೆ ನಮಗೆ ಬಂದಿರುವಂತಹ ಸಂಕಷ್ಟಗಳನ್ನು, ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೂ ಕೂಡ ಈ ಪಂಚ ಅಂಗಗಳು ನಮಗೆ ಸಹಾಯ ಮಾಡುತ್ತೆ. ಹಾಗಾಗಿ ನಮಗೆ ಸಮಸ್ಯೆಗಳು ಸುತ್ತುವರಿದಾಗ ನಮ್ಮ ಪಂಚೇಂದ್ರಿಯಗಳು, ನಮ್ಮ ಮನಸ್ಸು, ನಮ್ಮ ಬುದ್ಧಿ ಅವುಗಳನ್ನು ಉಪಯೋಗಿಸಿಕೊಂಡು ಅವುಗಳಿಂದ ಹೊರಬರಲಿಕ್ಕೆ ಶತ ಪ್ರಯತ್ನವನ್ನು ಮಾಡುವಂಥದ್ದು ಇದೆ. ಇಲ್ಲಿ ಆ ಪ್ರಯತ್ನಗಳು ನಿಷ್ಫಲ ಆದಾಗ ಜ್ಯೋತಿಷಿಗಳ ಮೊರೆ ಹೋಗುವಂಥದ್ದು ಸರ್ವೇ ಸಾಮಾನ್ಯ. ಇನ್ನು ಅವರು ಸೂಚಿಸಿದಂತಹ ಪರಿಹಾರ ಕ್ರಮಗಳನ್ನು ಅನುಸರಣೆ ಮಾಡುವಂಥದ್ದು, ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು, ಹೋಮ ಹವನಾದಿಗಳನ್ನು ಮಾಡುವಂಥದ್ದು, ಹಾಗೆ ಧಾರ್ಮಿಕ ವಿಧಿಗಳನ್ನು ನೆರವೇರಿಸುವಂಥದ್ದು, ಇಲ್ಲ ತೀರ್ಥಯಾತ್ರೆಯನ್ನು ಮಾಡುವಂಥದ್ದು ಸರ್ವೇ ಸಾಮಾನ್ಯವಾಗಿ ಕಂಡುಬರುವಂತಹ ವಿಚಾರ. ಇನ್ನು ಬಹಳ ಸ್ಥೂಲವಾಗಿ ನೋಡೋದಾದರೆ ಮನುಷ್ಯನಿಗೆ ಬರುವಂತಹ ಸುಖ ದುಃಖದ ವಿಧಗಳು ಅಂತ ಹೇಳಿದ್ರೆ 3 ವಿಧಗಳಲ್ಲಿ ಬರುತ್ತೆ. ಒಂದು ಆದಿಭೌತಿಕ, ಇಲ್ಲಿ ಪಂಚ ಮಹಾಭೌತಿಕ ವಿಷಯಗಳಿಂದ, ಉದಾಹರಣೆ ನಿಸರ್ಗದಿಂದ, ಪ್ರಕೃತಿಯಿಂದ ಮತ್ತು ಪ್ರಾಣಿಗಳಿಂದ ಉಂಟಾಗುವಂತಹ ಸಮಸ್ಯೆಗಳು. ಇನ್ನು ಆದಿದೈವಿಕವಾಗಿ ಬರುವಂತಹ ಸಮಸ್ಯೆಗಳು, ತೊಂದರೆಗಳು. ಇದು ದೇವತೆಗಳ ಕೃಪೆಯಿಂದ ಸುಖ ಬರಬಹುದು ಅಥವಾ ಶಾಪದಿಂದ ದುಃಖಗಳು ಬರಬಹುದು. ಇನ್ನೊಂದು ಆಧ್ಯಾತ್ಮಿಕ ವಿಚಾರಗಳಿಂದ, ಅಂದರೆ ವಾತ ಪಿತ್ತ ಕಫಗಳೆಂಬ ಧಾತುಗಳ ಸಮಸ್ಥಿತಿಯಿಂದ ಶಾರೀರಿಕ ಸುಖ ಸಿಕ್ಕತ್ತೆ. ಆದ ವಿಷಮ ಸ್ಥಿತಿಯಿಂದ ಬರುವಂತಹ ರೋಗಗಳಿಂದ ದುಃಖ ಉಂಟಾಗುತ್ತೆ. ಅರಿಷಡ್ ವರ್ಗಗಳ ದೆಸೆಯಿಂದ ಬರುವಂತಹ ಮಾನಸಿಕ ರೂಪದ ಕಾಯಿಲೆಗಳಿಂದ ಈ ದುಃಖ ಅನ್ನುವಂಥದ್ದು ಬರುತ್ತೆ. ಆದಿಭೌತಿಕ ಮತ್ತು ಆದಿದೈವಿಕ ದುಃಖಗಳು ಬಾಹ್ಯ ಉಪಾಯಗಳಿಂದ, ಅಂದರೆ ಔಷಧೋಪಚಾರಗಳಿಂದ, ದೇವತೆಗಳ ಪೂಜೆಯನ್ನು ಮಾಡೋದ್ರಿಂದ ದೂರ ಮಾಡ್ಕೊಳ್ಬಹುದು. ಇನ್ನು ಮಾನಸಿಕ ದುಃಖ ಅಂತರೋಪಾಯಗಳಿಂದ ನಿವಾರಣೆಯಾಗುತ್ತೆ. ಆಧ್ಯಾತ್ಮಿಕ ತೊಂದರೆಗಳು ಆಧ್ಯಾತ್ಮಿಕ ಸಾಧನೆಯಿಂದ ಮಾತ್ರ ನಿವಾರಣೆಯಾಗುತ್ತೆ. ಇದು ಎಷ್ಟೋ ಮಂದಿಗೆ ಗೊತ್ತಿಲ್ಲ. ಹಾಗಾಗಿ ಇತ್ತೀಚೆಗೆ ದೇವಸ್ಥಾನಗಳಿಗೆ ಭೇಟಿ ನೀಡುವಂಥವರ ಸಂಖ್ಯೆ ಆಗಲಿ, ಪೂಜೆ ಪುನಸ್ಕಾರ ಹೋಮ ಹವನಾದಿಗಳನ್ನು ಮಾಡುವಂಥವರ ಸಂಖ್ಯೆ ಆಗಲಿ ಜಾಸ್ತಿ ಆಗ್ತಾ ಇದೆ. ಕೇವಲ ಭಕ್ತಿ ಭಾವದಿಂದ ಜಾಸ್ತಿ ಆಗ್ತಾ ಇರುವಂಥದ್ದಲ್ಲ, ಬದಲಾಗಿ ತಮಗೆ ಒದಗಿರುವಂತಹ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಣೆ ಮಾಡಿಕೊಳ್ಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಮತ್ತೆ ಸಕಾಮ ಸಾಧನೆಗಾಗಿ ನಾವು ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನು ಸಾಧನೆ ಮಾಡಲಿ ತೋರಿಸಲಿಕ್ಕೆ ಈ ಒಂದು ಪರಿಹಾರ ಕ್ರಮಗಳನ್ನು ಅನುಸರಣೆ ಮಾಡುವಂಥದ್ದು ಇದೆ. ಅದರಲ್ಲೂ ಕೆಲವು ಜ್ಯೋತಿಷಿಗಳು ವಿಶೇಷವಾಗಿ ನಾಗಕ್ಷೇತ್ರಗಳಿಗೆ ಹೋಗಿ ಬನ್ನಿ, ಸರ್ಪ ಸಂಸ್ಕಾರವನ್ನು ಮಾಡಿ, ಆಶ್ಲೇಷ ಬಲಿಯನ್ನು ಮಾಡಿ, ನಾಗ ಪ್ರತಿಷ್ಠೆಯನ್ನು ಮಾಡಿ, ಇಂಥ ವಿಧಿವಿಧಾನಗಳನ್ನು ಹೆಚ್ಚಾಗಿ ಸೂಚಿಸ್ತಾ ಇದ್ದಾರೆ. ಹಾಗೆ ಭಕ್ತರು ಕೂಡ ಅಂಥ ವಿಚಾರಗಳಲ್ಲಿ ತುಂಬ ಶ್ರದ್ಧೆಯಿಂದ ಪರಿಪಾಲನೆ ಮಾಡುವಂಥದ್ದು ಕೂಡ ಇದೆ. ಹಾಗಾಗಿ ಇವುಗಳ ಉದ್ದೇಶ, ಮಹತ್ವ, ವಿಧಾನ ಕೆಲವರಿಗೆ ತಿಳಿದಿಲ್ಲ. ಆದರೆ ಅವರು ಮಾಡುವಂಥ ಕೆಲಸ ಕಾರ್ಯಗಳಿಂದ ಅವರಿಗೆ ತಿಳಿದೋ ತಿಳಿಯದೆಯೋ ಒಂದು ಒಳ್ಳೆಯ ಫಲಿತಾಂಶ ಅನ್ನುವಂಥದ್ದು ಬಂದ್ಬಿಡುತ್ತೆ. ಹಾಗಾಗಿ ತಾವು ಅನುಸರಣೆ ಮಾಡಬೇಕಾಗಿರುವಂತಹ ವಿಧಿವಿಧಾನಗಳನ್ನು ನಿಷ್ಠೆಯಿಂದ ಅನುಸರಣೆ ಮಾಡಬೇಕು, ನಂಬಿಕೆಯಿಂದ ಮಾಡಬೇಕು. ಹಾಗಾಗಿ ತೀರ್ಥ ಸ್ನಾನ ಮಾಡುವಂಥದ್ದಾಗಲಿ, ನಿಗದಿತ ವೇಳೆಯಲ್ಲಿ ಸಾತ್ವಿಕ ಆಹಾರವನ್ನು ಸೇವನೆ ಮಾಡುವಂಥದ್ದು, ಇಲ್ಲ ಉಪವಾಸ ವ್ರತವನ್ನು ಮಾಡುವಂಥದ್ದು, ನಾಗಾಲಯಕ್ಕೆ ಅಥವಾ ದೇವಸ್ಥಾನಕ್ಕೆ ಪ್ರದಕ್ಷಿಣೆಗಳನ್ನು ಶ್ರದ್ಧಾ ಭಕ್ತಿಪೂರ್ವಕವಾಗಿ ಮಾಡುವಂಥದ್ದು, ಈ ಇತ್ಯಾದಿ ವಿಚಾರಗಳನ್ನು ತಿಳ್ಕೊಂಡು ಅದರಲ್ಲಿ ಕ್ರಿಯಾ ಕರ್ಮದಲ್ಲಿ ಭಾಗವಹಿಸಿ ಕೃತಾರ್ಥರಾಗಬೇಕು. ಅದರಲ್ಲೂ ಈ ಗುರು ತೋರಿಸುವಂತಹ ಸನ್ಮಾರ್ಗಗಳೇನಿದೆ ಅದರಲ್ಲಿ ಮುಂದುವರೆದ್ರೆ ಅತ್ಯುತ್ತಮ ಫಲ ಸಿಕ್ಕತ್ತೆ ಅನ್ನುವಂತಹ ವಿಚಾರವನ್ನು ತಾವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಅದರಿಂದಲೇ ಇಂತಹ ಕೆಲಸಗಳನ್ನು ಮಾಡುವಂತಹ ಕ್ರಿಯಾಕರ್ತೃವಿಗೆ ವಿಧಿಯ ಪೂರ್ಣ ಫಲ ಸಿಕ್ಕತ್ತೆ. ಆತನ ಶ್ರದ್ಧಾ ಭಕ್ತಿ ಆಚರಣೆ, ಹಾಗೆ ಆಚಾರ್ಯರ ಮೂಲಕ ಬರುವಂತಹ ಮಾರ್ಗದರ್ಶನ, ಭಗವಂತನ ಅನುಗ್ರಹ, ತಂದೆ ತಾಯಿಯಂದರ ಆಶೀರ್ವಾದ ಇವುಗಳನ್ನು ಅವಲಂಬಿಸಿರುತ್ತೆ. ಹಾಗಾಗಿ ನಾವು ಎಷ್ಟೋ ಪೂಜೆ ಪುನಸ್ಕಾರ ಹೋಮ ಹವನ ಎಲ್ಲ ಮಾಡಿದ್ರೂ ಕೂಡ ಪೂರ್ಣ ಫಲ ಸಿಕ್ಕಿಲ್ಲ ಅನ್ನುವಂಥ ದೂರು ಇದೆ, ಸಮಸ್ಯೆ ನಿವಾರಣೆ ಆಗ್ತಾ ಇಲ್ಲ ಅನ್ನುವಂಥ ಕೊರಗು ಇದೆ. ಆದರೆ ಅದನ್ನು ನಾವು ಎಷ್ಟರ ಮಟ್ಟಿಗೆ ವಿಧಿಬದ್ಧವಾಗಿ ಮಾಡಿದ್ದೇವೆ ಅನ್ನುವಂಥ ವಿಚಾರವನ್ನು ನಾವು ಮನನ ಮಾಡಿಕೊಳ್ಬೇಕಾಗತ್ತೆ. ತಂದೆ ತಾಯಂದ್ರ ಆಶೀರ್ವಾದ, ಭಗವಂತನ ಅನುಗ್ರಹ ಸಿಕ್ಕುವಂತಹ ಒಂದು ನಿಟ್ಟಿನಲ್ಲಿ ಪ್ರಯತ್ನ ನಡೆದಿದೆಯಾ ಅನ್ನುವಂಥ ಒಂದು ಅಂತರವಲೋಕನ ಕೂಡ ಮಾಡಿಕೊಳ್ಬೇಕು. ಹಾಗೆ ಕೆಲವರು ಆಶ್ಲೇಷ ಬಲಿಯನ್ನು ಮಾಡಿಸುವಂಥ
ಒಂದು ಉದ್ದೇಶ ಇದೆ. ಹಾಗೆ ಅದರ ಕಾರ್ಯವಿಧಾನ, ಫಲಶ್ರುತಿ ಇತ್ಯಾದಿಗಳನ್ನು ವಿಧಿಬದ್ಧವಾಗಿ ಮಾಡಬೇಕಾಗತ್ತೆ. ಯಾಕೆಂದರೆ ನಮ್ಮ ಹಿರಿಯರು, ಜ್ಯೋತಿಷ್ಯ ಶಾಸ್ತ್ರಜ್ಞರು ಬರೆದಿಟ್ಟಿರುವಂಥ ವಿಚಾರಗಳಿದು. ಹಾಗೆ ನಾವು ಯಾವುದೇ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಕೆಲವೊಂದು ಪರಿಹಾರ ಕ್ರಮಗಳನ್ನು ಅನುಸರಣೆ ಮಾಡಿದಾಗ ಆ ಸಮಸ್ಯೆಗಳು, ದೋಷಗಳು ನಿವಾರಣೆಯಾಗಬೇಕು. ಆ ಪಾಪ ಫಲಗಳೇನಿದೆ ಅದು ನಿರ್ಮೂಲನ ಆಗಬೇಕು. ಆ ಒಂದು ನಿಟ್ಟಿನಲ್ಲಿ ಪ್ರಾಯಶ್ಚಿತ್ತ ಸಂಕಲ್ಪದ ಭಾಗವನ್ನು ನಾವು ಚೆನ್ನಾಗಿ ತಿಳ್ಕೊಂಡು ಮುಂದುವರಿಬೇಕು. ಹಾಗೆ ನಮ್ಮ ಶಾಸ್ತ್ರ ಪುರಾಣಗಳಲ್ಲಿ ನಾಗನಿಗೆ ಅತ್ಯಂತ ಮಹತ್ವದ ಸ್ಥಾನವನ್ನು ಕೊಟ್ಟಿದ್ದೇವೆ. ಸರ್ಪನಿಗೆ ಮಹತ್ವದ ಸ್ಥಾನ ಇದೆ. ಪೂಜಾರ್ಹ ಅನ್ನುವಂಥ ಒಂದು ಸ್ಥಾನವನ್ನ ನಾಗನಿಗೆ ಕೊಟ್ಟಿರುವಂಥದ್ದು ಇದೆ. ಹಾಗಾಗಿ ಈ ನಾಗ ಬಲಿ ಆಗಲಿ, ಆಶ್ಲೇಷ ಬಲಿ ಆಗಲಿ, ನಾಗ ಪೂಜೆಗಳಾಗಲಿ, ನಾಗ ಪ್ರತಿಷ್ಠಾಪನೆ ಆಗಲಿ ಯಾಕೆ ಮಾಡ್ತಾರೆ ಅನ್ನುವಂಥ ವಿಚಾರವನ್ನ ತಿಳ್ಕೊಂಡು ಮುಂದುವರಿಬೇಕು. ನಮ್ಮ ಶಾಸ್ತ್ರ ಪುರಾಣಗಳಲ್ಲಿ ಹೇಳಿರುವಂತೆ ನಾವು ವಾಸಿಸುವಂಥ ಪೃಥ್ವಿಯನ್ನ ಮಹಾಶೇಷ ಅನ್ನುವಂಥ ಸರ್ಪ ಹೊತ್ತಿದ್ದಾನೆ ಅನ್ನುವಂಥ ವಿಚಾರ ನಮಗೆ ತಿಳಿದು ಬರುತ್ತೆ. ಸರ್ಪನೇ ಮಹಾವಿಷ್ಣುವಿಗೆ ಹಾಸಿಗೆ ರೂಪದಲ್ಲಿ ಇರುವಂಥವನು. ಮಹಾವಿಷ್ಣು ಶ್ರೀರಾಮಚಂದ್ರನಾಗಿ ಅವತಾರ ತಾಳಿದಾಗ ಅವನ ಸಹೋದರ ಲಕ್ಷ್ಮಣನಾಗಿ ಆತನನ್ನ ನೆರಳಿನಂತೆ ಹಿಂಬಾಲಿಸಿ ಆತನಿಗೆ ಬೆಂಗಾವಲಾಗಿ ನಿಂತು ಶ್ರೀರಾಮಚಂದ್ರನ ಪ್ರೀತಿಯನ್ನು ಸಂಪಾದನೆ ಮಾಡಿಕೊಂಡ ಅನ್ನುವಂಥ ಒಂದು ಪ್ರತೀತಿ ಇದೆ. ಕೃಷ್ಣಾವತಾರದಲ್ಲಿ ಶ್ರೀಕೃಷ್ಣ ಸೆರೆಮನೆಯಲ್ಲಿ ಜನ್ಮ ತಾಳಿದಾಗ ತಂದೆ ವಸುದೇವನಿಂದ ನಂದ ಗೋಕುಲಕ್ಕೆ ಒಯ್ಯಲ್ಪಡುವಂತಹ ಸಂದರ್ಭದಲ್ಲಿ ಮಳೆ ಧಾರಾಕಾರವಾಗಿ ಬೀಳ್ತಾ ಇತ್ತು. ಆ ಸಂದರ್ಭದಲ್ಲಿ ಒಂದು ಹನಿ ಜಲವೂ ಕೂಡ ಆ ಮಗುವಿಗೆ ತಗುಲದಂತೆ ತನ್ನ ಹೆಡೆಯನ್ನ ಛತ್ರಿಯೋಪಾದಿಯಲ್ಲಿ ಹಿಡಿದು ಉಪಕರಿಸಿದಂಥವನು ಕೂಡ ಈ ಆದಿಶೇಷನೇ. ಹಾಗಾಗಿ ಮಹಾವಿಷ್ಣುವಿಗೆ ಪ್ರಿಯನಾದಂತಹ ಮಹಾಶೇಷ, ಮಹಾಮಹಿಮನಾದಂತಹ ಪರಶಿವನಿಗೂ ಕೂಡ ಪ್ರೀತಿ ಪಾತ್ರನಾಗಿ ಕಂಠಾಭರಣವಾದಂತಹ ಆದಿಶೇಷ ಸಮುದ್ರ ಮಥನದಲ್ಲಿ ಉದ್ಭವಿಸಿದಂತಹ ಹಾಲಾಹಲವೆಂಬ ಭಯಂಕರ ವಿಷವನ್ನ ಪಾನ ಮಾಡಿದಾಗ ಶಿವ ವಿಷಕಂಠ ಅನ್ನಿಸ್ಕೊಂಡಾಗ ಆ ಮಹೇಶನ ಕಂಠವನ್ನು ಸುತ್ತಿಕೊಂಡು ಭಯಂಕರವಾದಂತಹ ಉರಿಯನ್ನ ತಣಿಸಿದಂಥವನು ಈ ಆದಿಶೇಷ. ಇನ್ನು ಪಾರ್ವತಿ ಪುತ್ರನಾದಂತಹ ಮಹಾಗಣಪತಿಗೆ ಕಟಿ ಬಂಧವಾಗಿಯೂ ಗಣೇಶನಿಗೆ ಪ್ರಿಯನಾದಂಥವನು ಇವನು. ಇನ್ನು ಪಾರ್ವತಿ ಪರಮೇಶ್ವರರ ಪ್ರಿಯ ಪುತ್ರ ದೇವಸೇನಾನಿ ಸುಬ್ರಹ್ಮಣ್ಯನೊಡನೆ ಸಮೀಕರಿಸಲ್ಪಡುವಂಥವನು. ಹಾಗೆ ಸಮುದ್ರ ಮಥನಕ್ಕೆ ಕಡೆಗೋಲಾಗಿದ್ದಂತಹ ಮಂದರಗಿರಿಗೂ ಕೂಡ ರಜ್ಜುವಾಗಿ ಮಣಿದಂಥವನು. ತ್ರಿಪುರ ಮಥನ ಕಾಲಕ್ಕೆ ಶಿವನ ಮಹಾಧನಿಸಿಗೂ ಕೂಡ ಹೆದೆಯಾಗಿ ಸೆಟೆದು ನಿಂತು ಈ ಹಾವೆ ಹಗ್ಗವಾಗಿ ಮಾರ್ಪಾಟಾಗಿರುವಂಥದ್ದು. ಹಾಗಾಗಿ ದೇವತೆಗಳಿಗೆ ಅತ್ಯಂತ ಉಪಕಾರವನ್ನ ಮಾಡಿದಂಥವನು. ಹಾಗಾಗಿ ಇಲ್ಲಿ ಕುಂಡಲಿನಿ ಅನ್ನುವಂಥ ಪ್ರಾಣಾಕಾರದ ಜೀವನದ ಶಕ್ತಿಯ ದಿವ್ಯ ಸಂಕೇತವೂ ಕೂಡ ಈ ಶೇಷನೇ ಆಗಿರುವಂಥವನು. ಹಾಗೆ ಕೃಷಿಕರಿಗೆ ಆತ ಕೃಷಿ ಪ್ರಧಾನ ದೇವತೆಯಾಗಿರುವಂಥವನು. ಸಕಾಲದಲ್ಲಿ ಮಳೆ ಆಗಬೇಕು, ಬೆಳೆ ಆಗಬೇಕು, ಅದನ್ನು ಅನುಗ್ರಹಿಸುವಂಥವನು ಈ ಆದಿಶೇಷ. ಸಂತಾನ ಇಲ್ಲದಂಥವರಿಗೆ ಸಂತಾನ ಭಾಗ್ಯವನ್ನು ಕರುಣಿಸಬಲ್ಲಂತಹ ಮಹಾಮಹಿಮ ಈತ. ಕರುಣಾಳು ಅಂತ ಹೇಳ್ತಾರೆ. ಏಕೆಂದರೆ ಈ ರೋಗ ರುಜಿನಗಳನ್ನು ತಡೆಯಲ್ಪಡುವಂಥ ವಿಶ್ವವೈದ್ಯ ಇವನೇ. ಹಾಗೆ ಈ ಲೋಕದ ರಜತಮಗಳನ್ನು ಹೀರಿ ವಿಷದ ರೂಪದಲ್ಲಿ ಅದನ್ನು ಸಂಗ್ರಹಿಸಿಟ್ಟುಕೊಂಡು ಭಕ್ತರಿಗೆ ರಕ್ಷಣೆಯನ್ನು ನೀಡುವಂಥವನು. ಇನ್ನು ರೈತಾಪಿ ಜನ ತಮ್ಮಲ್ಲಿರುವಂಥ ದನ ಕರುಗಳನ್ನು ಸಂರಕ್ಷಣೆ ಮಾಡಿಕೊಳ್ಳಿಕ್ಕೆ ಭದ್ರವಾದ ತಿಜೋರಿಗಳಿಲ್ಲದ ಕಾಲದಲ್ಲಿ ಅವುಗಳನ್ನು ಕುಡಿಕೆಗಳಲ್ಲಿ ತುಂಬಿಸಿ ಭೂಮಿಯಲ್ಲಿ ಹೂತಿಟ್ಟಿದ್ದನ್ನು ರಕ್ಷಿಸುವಂಥ ನಿಧಿ ಸಂರಕ್ಷಕ ಈತ. ನಾಗದೇವನ ಮಹಿಮೆಯನ್ನು ಹೀಗೆ ಹಲವಾರು ರೀತಿಯಲ್ಲಿ ನಾವು ವರ್ಣಿಸಬಹುದು. ಹಾಗಾಗಿ ಈ ಜಗತ್ತಿನಲ್ಲಿ ವಿದ್ಯಾವಂತರು, ನಿಷ್ಠಾವಂತರು, ಆಚಾರವಂತರು, ಸದ್ಗುಣಿಗಳು, ಧಾರ್ಮಿಕ ಶ್ರದ್ಧೆಯಿಂದ ಧರ್ಮ ಪಾಲನೆ ಮಾಡುವಂಥವರು, ಧರ್ಮ ರಕ್ಷಣಾ ಕಾರ್ಯದಲ್ಲಿ ಸದಾ ನಿರತರಾಗಿರುವಂಥ ಗುರುವರಿಯರು, ಋಷಿಮುನಿಗಳು, ಯತಿಗಳು, ಸಾಧು ಸಂತರು, ದಾಸವರೇಣ್ಯರು, ಹಾಗೆ ಈ ದೈವಿಕ ಬ್ರಾಹ್ಮಣ ವರ್ಣದವರು, ಪೂಜನೀಯ ಮಾನವ ಶ್ರೇಷ್ಠರು, ವೃಕ್ಷಗಳಲ್ಲಿ ಅಶ್ವತ್ಥ ವೃಕ್ಷ, ಔದುಂಬರ ವೃಕ್ಷ, ಶಮಿ ವೃಕ್ಷ, ಪಲಾಶ ವೃಕ್ಷ, ಅಪಾಮಾರ್ಗ, ಬಿಲ್ವ, ಖದಿರ, ಅಮಲಕ, ಅರ್ಕ, ದರ್ಬೆ, ತುಳಸಿ, ದೂರ್ವೆ ಇತ್ಯಾದಿಗಳಲ್ಲಿ ದೈವಿಕ ಗುಣಿಗಳಿದ್ದು ಅವು ಕೂಡ ಪೂಜನೀಯವಾಗಿ ಇರುವಂಥದ್ದು. ಅಂತೆಯೇ ಗೋವಾಗಲಿ, ಸರ್ಪವಾಗಲಿ, ಗಜ ಆಗಲಿ, ಮಯೂರ ಆಗಲಿ, ಗರುಡ ಆಗಲಿ ಇವು ಕೂಡ ಪೂಜನೀಯವಾದಂಥ ಪ್ರಾಣಿ ಪಕ್ಷಿಗಳಾಗಿರುತ್ತೆ. ಇವುಗಳಲ್ಲಿ ಮೇಲೆ ಹೇಳಿದ ರೀತಿಯಲ್ಲಿ ಸರ್ಪರಾಜನಿಗೆ ಉನ್ನತವಾದಂಥ ಒಂದು ಸ್ಥಾನ ಇದೆ. ಹಾಗಾಗಿನೇ ಬಹಳ ವಿಶೇಷ ಸ್ಥಾನಮಾನದಿಂದ ಕೂಡಿರುವಂಥ ಈ ಸರ್ಪರಾಜ ವಾಸುಕಿ ಶ್ರೀ ಸುಬ್ರಹ್ಮಣ್ಯನೊಂದಿಗೆ ಸಮೀಕರಿಸಲ್ಪಟ್ಟು ಪೂಜೆಗೆ ಒಳಗಾಗಿರುವಂಥವನು. ಹಾಗಾಗಿನೇ ನಮಗೆ ಬಂದು ಒದಗುವಂತಹ ಸಮಸ್ಯೆಗಳು, ದುಃಖಗಳು, ಕಷ್ಟಗಳೇನಿದೆ ಅದು
ಈ ಸರ್ಪದೋಷದಿಂದ ಬರುತ್ತೆ ಅನ್ನುವಂಥ ವಿಚಾರ. ಅದಕ್ಕಾಗಿ ಸೂಕ್ತವಾದಂತಹ ಪರಿಹಾರ ಕ್ರಮಗಳನ್ನು ಅನುಸರಣೆ ಮಾಡಬೇಕಾದಂಥ ವಿಚಾರ. ಇವುಗಳನ್ನು ನೀವು ಮನನ ಮಾಡಬೇಕು. ನಂಬಿಕೆಯಿಂದ, ನಿಷ್ಠೆಯಿಂದ ಅವುಗಳನ್ನು ಅನುಸರಣೆ ಮಾಡೋದ್ರಿಂದ ಸಂಕಷ್ಟಗಳು ದೂರ ಆಗುತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶಗಳು ನಿಮ್ಮನ್ನು ಸೇರುತ್ತೆ. ಹಾಗಾಗಿ ಇಂತಹ ಪ್ರಯತ್ನದಲ್ಲಿ ನೀವು ಕೂಡ ಶ್ರದ್ಧೆಯಿಂದ ಭಾಗವಹಿಸಿ, ಒಳ್ಳೆಯದಾಗುತ್ತೆ. ಹಾಗೆ ಬಂಧುಗಳೇ, ಈ ದಿನದ ಹುಣ್ಣಿಮೆಯನ್ನು ಕಾರ ಹುಣ್ಣಿಮೆ ಅಂತ ಹೇಳಿ ಕರೀತಾರೆ. ಭೂಮಿ ಪೂರ್ಣಿಮಾ ಅಂತ ಹೇಳಿ ಕರೆಯುವಂಥದ್ದು ಇದೆ. ಏಕೆ ಅಂತ ಹೇಳಿದ್ರೆ ಮುಂಗಾರು ಆರಂಭದ ಮೊದಲ ಹಬ್ಬ ಇದು. ಮಳೆ ಪ್ರಾರಂಭ ಆಗಿದೆ, ಮುಂಗಾರು ಹುಟ್ಟಿದೆ. ಹಾಗಾಗಿ ರೈತಾಪಿ ವರ್ಗದವರಿಗೆ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವಂತಹ ಸಂದರ್ಭ ಇದು. ಹಾಗೆ ಈ ಕಾರ ಹುಣ್ಣಿಮೆ ಹಬ್ಬಗಳನ್ನು ಕರೆದುಕೊಂಡು ಬರುವಂತಹ ಹಬ್ಬ ಅಂತ ಹೇಳಿ ಗ್ರಾಮೀಣ ಜನರು ನಂಬಿರುವಂಥ ಒಂದು ವಿಚಾರ. ಇನ್ನು ನಮ್ಮ ಭೂಮಿ ತಾಯಿಗೆ ವಿಶೇಷ ಪೂಜೆಯನ್ನು ಅರ್ಪಣೆ ಮಾಡುವಂಥ ದಿನ ಇದು. ಅದರಲ್ಲೂ ಜೋಡಿ ಎತ್ತುಗಳನ್ನು ಮಣ್ಣಿನಿಂದ ಮಾಡಿ ಅವುಗಳಿಗೆ ಪೂಜೆ ಮಾಡುವಂಥದ್ದು, ಹಾಗೆ ದನ ಕರುಗಳಿಗೆ ಈ ದಿನ ಅಲಂಕಾರವನ್ನು ಮಾಡಿ ಪೂಜಿಸುವಂಥ ಸಂಪ್ರದಾಯ ಈಗಲೂ ಕೂಡ ಆಚರಣೆಯಲ್ಲಿರುವಂಥದ್ದು ಈ ಹಿನ್ನೆಲೆಯಲ್ಲೇ. ಏಕೆ ಅಂತ ಹೇಳಿದ್ರೆ ಮುಂಬರುವ ದಿನಗಳಲ್ಲಿ ಕೃಷಿ ಚಟುವಟಿಕೆಗಳು ಚೆನ್ನಾಗಿ ನಡೀಲಿ ಅನ್ನುವಂಥದ್ದು ರೈತರ ಬಯಕೆ. ಆ ನಿಮಿತ್ತವಾಗಿ ರೈತರು ಕಾಲಕ್ಕೆ ತಕ್ಕಂತೆ ಒಂದು ವರ್ಷದಲ್ಲಿ ಒಟ್ಟು 5 ಸಲ ಭೂಮಿಗೆ ಪೂಜೆಯನ್ನು ಸಲ್ಲಿಸ್ತಾರೆ. ಮೊದಲು ಕಾರ ಹುಣ್ಣಿಮೆ ಬರುವಂಥದ್ದು, ಈ ಸಂದರ್ಭದಲ್ಲೇ ಎತ್ತುಗಳ ಪೂಜೆಯನ್ನು ಮಾಡುವಂಥದ್ದು. ಇನ್ನು ಮಣ್ಣೆತ್ತಿನ ಅಮಾವಾಸ್ಯೆ ಸಂದರ್ಭದಲ್ಲಿ ಗುಳ್ಳವನ ಪೂಜೆ ಮಾಡುವಂಥದ್ದು. ಶ್ರಾವಣ ಮಾಸದಲ್ಲಿ ನಾಗಪೂಜೆಯನ್ನು ಮಾಡುವಂಥದ್ದು. ಭಾದ್ರಪದದಲ್ಲಿ ಗಣಪತಿ ಮತ್ತು ಗೌರಿ. ಹೀಗೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಮಣ್ಣಿಗೆ ವಿಶೇಷವಾದಂಥ ಒಂದು ಸ್ಥಾನ ಕೊಟ್ಟಿದ್ದಾರೆ. ಮಣ್ಣನ್ನು ಅಂದರೆ ಭೂಮಿ ತಾಯಿಯನ್ನು ಪೂಜೆ ಮಾಡುವಂಥ ಒಂದು ಸಂಪ್ರದಾಯ ಇದೆ. ಇಲ್ಲಿ ಈ ದಿನ ಕಾರ ಹುಣ್ಣಿಮೆಯ ದಿನ ಎತ್ತುಗಳನ್ನು ಪೂಜೆ ಮಾಡ್ತಾರೆ. ಕೆಲವು ಮನೆಗಳಲ್ಲಿ ಎತ್ತುಗಳು ಇರಲ್ಲ. ಆಗ ಕುಂಬಾರರು ಮಾಡಿದಂತಹ ಮಣ್ಣಿನ ಜೋಡಿ ಎತ್ತುಗಳನ್ನು ಮನೆಗೆ ತಂದು ದೇವರ ಕೋಣೆಯ ಜಗಲಿಯ ಮೇಲೆ ಇಟ್ಟು ಅವುಗಳನ್ನು ಪೂಜೆ ಮಾಡುವಂಥದ್ದು ಇದೆ. ಹಾಗೆ ಅವುಗಳಿಗೆ ಅಲಂಕಾರವನ್ನು ಮಾಡಿ ರೈತನ ಮಿತ್ರ ಈ ಎತ್ತುಗಳನ್ನು ಪೂಜಿಸಿ ಗೌರವಿಸುವಂಥ ಒಂದು ಸಂಪ್ರದಾಯ ಇದೆ. ಹಾಗೆ ಈ ದಿನ ಎತ್ತುಗಳಿಗೆ, ರಾಸುಗಳಿಗೆ ಬಣ್ಣ ಬಣ್ಣದ ವಸ್ತುಗಳಿಂದ ಅಲಂಕಾರವನ್ನು ಮಾಡ್ತಾರೆ. ಹೊಸ ಹೊಸ ಮೂಗು ದಾರವನ್ನು ಹಾಕುವಂಥದ್ದು, ಅದರ ಮೈ ತೊಳೆದು ಅದಕ್ಕೆ ವಿಶೇಷ ರೀತಿಯಲ್ಲಿ ಅಲಂಕಾರ ಮಾಡುವಂಥದ್ದು ಕೂಡ ಇದೆ. ಹಾಗಾಗಿ ಈ ಗ್ರಾಮೀಣ ಪ್ರದೇಶದಲ್ಲಿ ಕಾರ ಹುಣ್ಣಿಮೆ ವಿಶೇಷ ರೀತಿಯಲ್ಲಿ ಆಚರಿಸಲ್ಪಡುವಂಥದ್ದು. ಇನ್ನು ಈ ಕಾರ ಹುಣ್ಣಿಮೆಯ ದಿನ ವಿಶೇಷವಾಗಿ ಗ್ರಾಮದ ಲಕ್ಷ್ಮೀ ದೇವತೆಗೆ ವಿಶೇಷ ಪೂಜೆಯನ್ನು ಸಲ್ಲಿಸ್ತಾರೆ. ಗ್ರಾಮ ದೇವತೆಯ ಹಬ್ಬ ನಡೆಯುವಂಥದ್ದು ಈ ಸಂದರ್ಭದಲ್ಲೇ. ಹಾಗೆ ಕರಿ ಹರಿಯುವಂಥ ಪದ್ಧತಿ ಕೂಡ ಕೆಲವು ಕಡೆ ಇದೆ. ಇಲ್ಲಿ ಕರಿ ಹರಿಯುವಂಥ ಯುವಕರಿಗೆ ಹಿಂಗಾರು ಮತ್ತು ಮುಂಗಾರು ಹೆಸರುಗಳನ್ನು ಇಟ್ಟು ಕರಿ ಹರಿಯುವ ಸಂಪ್ರದಾಯ ಈಗಲೂ ಕೂಡ ಇದೆ. ಇನ್ನು ಕಾರ ಹುಣ್ಣಿಮೆಯ ದಿನ ಕರಿ ಹರಿದ ಬಳಿಕ ಭಾರ ಎತ್ತುವಂಥ ಸ್ಪರ್ಧೆ ಇರುತ್ತೆ. ಹಾಗೆ ಎತ್ತುಗಳ ಪ್ರದರ್ಶನ ಕೂಡ ಇರುತ್ತೆ. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಈ ದಿನ ನಮಗೆ ಅನ್ನ ಕೊಡುವಂಥ ಭೂಮಿಯನ್ನು, ಹಾಗೆ ಭೂಮಿಗಾಗಿ ದುಡಿಯುವಂಥ ಎತ್ತುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥ ಒಂದು ಪರಿಪಾಠ ಇದೆ. ಅದರಲ್ಲೂ ಈ ಉತ್ತರ ಕರ್ನಾಟಕದವರಿಗೆ ಕಾರ ಹುಣ್ಣಿಮೆ ಅಂತ ಹೇಳಿದ್ರೆ ತುಂಬ ವಿಶೇಷ. ಈ ಹಬ್ಬದಲ್ಲಿ ರೈತರ ಸಡಗರ, ಸಂಭ್ರಮ ಬಹಳ ವಿಶೇಷವಾಗಿ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಬೇಸಿಗೆ ಕಾಲ ಮುಗಿದು ಮುಂಗಾರು ಆರಂಭ ಆಗಿದೆ, ಕೃಷಿ ಚಟುವಟಿಕೆಗಳು ಪ್ರಾರಂಭ ಆಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಸಾಂಕೇತಿಕವಾಗಿ ರೈತರು ಈ ಕಾರ ಹುಣ್ಣಿಮೆಯನ್ನು ಆಚರಣೆ ಮಾಡ್ತಾರೆ. ಇನ್ನು ಕೆಲವು ಸಂಪ್ರದಾಯಸ್ಥರು ಈ ದಿನ ವಿಶೇಷವಾಗಿ ಅಶ್ವತ್ಥ ವೃಕ್ಷಕ್ಕೆ, ಆಲದ ಮರಕ್ಕೆ ಪೂಜೆಯನ್ನು ಸಲ್ಲಿಸುವಂಥದ್ದು ಇದೆ. ಮರದ ಸುತ್ತಲೂ ಪವಿತ್ರ ದಾರಗಳನ್ನು ಕಟ್ಟುವಂಥದ್ದು, ತಮ್ಮ ಇಷ್ಟಾರ್ಥಗಳು, ತಮ್ಮ ಬಯಕೆಗಳು ನೆರವೇರಲಿ ಅಂತ ಹೇಳಿ ವೃಕ್ಷ ದೇವತೆಯನ್ನು ಪ್ರಾರ್ಥನೆ ಮಾಡಿಕೊಳ್ಳುವಂಥ ಸಂಪ್ರದಾಯ ಕೂಡ ಇದೆ. ಇನ್ನು ಈ ದಿನ ಜಾನುವಾರುಗಳನ್ನು ಪೂಜೆ ಮಾಡಿ ಹೋಳಿಗೆ, ಕಡುಬು ಮತ್ತು ಸಿಹಿ ಅನ್ನದಂತಹ ನೈವೇದ್ಯವನ್ನು ರಾಸುಗಳಿಗೆ ತಿನ್ನಿಸುವಂಥದ್ದು ಕೂಡ ಇದೆ. ಇಲ್ಲೂ ಹಸುಗಳಿಗೆ ಈ ದಿನ ಆರತಿಯನ್ನು ಮಾಡುವಂಥದ್ದು ಇದೆ. ಯಾಕೆಂತ ಹೇಳಿದ್ರೆ ಈ ದುಷ್ಟರಿಂದ ಅವುಗಳನ್ನು ರಕ್ಷಿಸಬೇಕು, ಅವುಗಳ ಶಕ್ತಿ ಬಲಯುತವಾಗಿರಬೇಕು, ಮುಂದಿನ ವ್ಯವಸಾಯ ಕಾರ್ಯಕ್ಕೆ ನೆರವಾಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಆರತಿಯನ್ನು ಮಾಡಿ ಅವುಗಳಿಗೆ ವಿಶೇಷ ರೀತಿಯಲ್ಲಿ ಸ್ಥಾನಮಾನವನ್ನು ಕೊಟ್ಟು ಪೂಜಿಸುವಂಥ ಒಂದು ಹುಣ್ಣಿಮೆ ಈ ಕಾರ ಹುಣ್ಣಿಮೆ. ನಮ್ಮ ರೈತಾಪಿ ವರ್ಗದಲ್ಲಿ ಇರುವಂತಹ ಒಂದು ನಂಬಿಕೆ ಅಂತ ಹೇಳಿದ್ರೆ ಈ ಕಾರ ಹುಣ್ಣಿಮೆಯ ಮರುದಿನ
ಮುಂಗಾರು ಮಳೆ ಆರಂಭ ಆಗುತ್ತೆ. ಹಾಗಾಗಿ ಕೃಷಿ ಚಟುವಟಿಕೆಗಳು ಬಿರುಸಿನಿಂದ ನಡೀಲಿಕ್ಕೆ ಪ್ರಾರಂಭ ಆಗುತ್ತೆ ಅನ್ನುವಂಥದ್ದು. ಹಾಗಾಗಿ ಅನ್ನದಾತನ ಹಬ್ಬವಾಗಿ ಈ ಕಾರ ಹುಣ್ಣಿಮೆಯನ್ನ ಆಚರಣೆ ಮಾಡುವಂಥದ್ದಿದೆ. ಹಾಗಾಗಿ ಈ ಹಬ್ಬ ರೈತ ಹಾಗೆ ನಮ್ಮ ಪಶು ಪ್ರಾಣಿಗಳ ಮೇಲೆ ಅಗಾಧವಾದಂತಹ ಪ್ರೀತಿ ಇದನ್ನ ತೋರ್ಪಡಿಸುವಂತಹ ಒಂದು ಹಬ್ಬ. ಕೃಷಿಯ ಮೇಲೆ ಅವಲಂಬಿತ ಆಗಿರುವಂತಹ ರೈತಾಪಿ ವರ್ಗದವರು ಹಳ್ಳಿಗಾಡಿನಲ್ಲಿ ಈಗಲೂ ಕೂಡ ಆಚರಣೆ ಮಾಡ್ತಾ ಇರುವಂತಹ ಒಂದು ಸಾಂಸ್ಕೃತಿಕ ಹಬ್ಬ ಇದು. ಹಾಗಾಗಿ ಈ ಕಾರ ಹುಣ್ಣಿಮೆ ಕರಿ ಹರಿಯುವಂತಹ ಸಂಪ್ರದಾಯ, ಹಾಗೆ ಭೂಮಿ ತಾಯಿಗೆ ಪೂಜೆ, ಆ ಕೃಷಿ ಚಟುವಟಿಕೆಗಳಿಗೆ ನೆರವಾಗುವಂತಹ ಎತ್ತುಗಳಿಗೆ ಅಲಂಕಾರ ಮಾಡಿ ಅವುಗಳಿಗೂ ಕೂಡ ಪೂಜೆಯನ್ನು ಸಲ್ಲಿಸುವಂತಹ ಒಂದು ಪ್ರಧಾನ ವ್ಯವಸ್ಥೆ ಈಗಲೂ ಕೂಡ ನಮ್ಮಲ್ಲಿದೆ. ಅದು ಈ ಜ್ಯೇಷ್ಠ ಮಾಸದ ಹುಣ್ಣಿಮೆ ಎಂದು ನಡೆಯುವಂಥದ್ದು ಇದೆ. ಹಾಗಾಗಿ ಈ ದಿನದ ಹುಣ್ಣಿಮೆ ಬಹಳ ವೈಶಿಷ್ಟ್ಯಪೂರ್ಣವಾಗಿರುವಂಥದ್ದು. ಭೂಮಿ ತಾಯಿಯನ್ನ ಸ್ಮರಣೆ ಮಾಡುವಂಥದ್ದು, ಅನ್ನವನ್ನು ನೀಡುವಂತಹ ಭೂಮಿ ತಾಯಿಗೆ ನಮಿಸುವಂಥದ್ದು, ಹಾಗೆ ನಾವು ಆಶ್ರಯಿಸಿರುವಂತಹ ಪಶುಗಳನ್ನ ಕೃತಜ್ಞತೆಯಿಂದ ನೆನೆಯುವಂತಹ ಒಂದು ವಿಶೇಷ ಸಂದರ್ಭ ಇದು. ಹಾಗಾಗಿ ಈ ಕೃಷಿ ಚಟುವಟಿಕೆಗಳು ಮುಂದುವರಿಲಿ, ಮಳೆಗಾಲ ಚೆನ್ನಾಗಿ ಆಗಲಿ ಈ ವರ್ಷ, ಹಾಗೆ ಎಲ್ಲ ಕಡೆ ಧನಧಾನ್ಯಗಳು ಸಮೃದ್ಧಿಯಾಗಿ ಬರಲಿ, ಯಾರಿಗೂ ಕೂಡ ಅನ್ನ ಆಹಾರಕ್ಕೆ ಕೊರತೆ ಆಗದಿರಲಿ, ಆ ರೀತಿ ಭೂಮಿ ತಾಯಿ ನಮ್ಮೆಲ್ಲರನ್ನ ಅನುಗ್ರಹಿಸಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ. ಬನ್ನಿ ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ 9ರ ಸ್ಥಾನದಲ್ಲಿ ಭಾಗ್ಯಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿ ಈ ದಿನ ನಿಮ್ಮ ಸಂಪತ್ತಿನ ವಿಚಾರ, ಆದಾಯದ ವಿಚಾರ, ವ್ಯಾಪಾರದ ವಿಚಾರದಲ್ಲಿ ಮಿಶ್ರ ಫಲಗಳಿರುವಂತಹ ದಿನ. ಇನ್ನು ನಿಮ್ಮ ಉದ್ಯೋಗ ಆಗಲಿ, ನಿಮ್ಮ ಕೆಲಸ ಕಾರ್ಯಗಳಾಗಲಿ ಸ್ವಲ್ಪ ಒತ್ತಡದಿಂದ ಕೂಡಿರುತ್ತೆ. ಯಾರದ್ದೋ ಒಂದು ಕೈವಾಡ ಇದೆ ಅನ್ನುವಂಥ ಭಾವನೆ ಮನಸ್ಸಿಗೆ ಬರುವಂಥದ್ದು, ಒಂದು ರೀತಿಯಲ್ಲಿ ಅಭದ್ರತೆ, ಇನ್ಸೆಕ್ಯೂರಿಟಿ ಫೀಲಿಂಗ್ ಅನ್ನುವಂಥದ್ದು ತುಂಬ ಇರುತ್ತೆ ಈ ದಿನದಲ್ಲಿ. ಹಾಗಾಗಿನೇ ಕೆಲಸ ಕಾರ್ಯಗಳ ಒತ್ತಡದಿಂದ ವಿಶ್ರಾಂತಿ ಅನ್ನುವಂಥದ್ದು ಇಲ್ಲ. ಹಾಗೆ ಈ ದಿನ ನೀವು ಕೈಗೊಳ್ಳುವಂತಹ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ತುಂಬ ಇರುತ್ತೆ, ಸಮಸ್ಯೆಗಳು ಇರುತ್ತೆ. ಹಾಗಾಗಿನೇ ಮನಸ್ಸಿಗೂ ಕೂಡ ಒಂದು ಕಸಿವಿಸಿ ಇರುವಂಥ ಸಂದರ್ಭ ಇದೆ. ಹಾಗೆ ಈ ದಿನದ ವ್ಯವಹಾರಗಳು ಸ್ವಲ್ಪ ನಿರಾಶಾದಾಯಕವಾಗಿರುತ್ತೆ. ಏಕೆಂದರೆ ಲಾಭ ಇಲ್ಲ, ಅನುಕೂಲ ಇಲ್ಲ, ಖುಷಿ ಇಲ್ಲ, ಸಂತೋಷ ಇಲ್ಲ. ಹಾಗಾಗಿನೇ ನಿರಾಸೆ ಹೆಚ್ಚಾಗಿರುತ್ತೆ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಏನೋ ಒಂದು ಸಣ್ಣ ಅಪಸ್ವರ ಕಾಣುವಂಥದ್ದು ಇದೆ. ಹಾಗಾಗಿ ಪರಸ್ಪರ ಗೌರವಿಸುವಂಥದ್ದು, ಪರಸ್ಪರ ತಿಳುವಳಿಕೆ ಮೂಡುವಂಥದ್ದು, ಇಂಥ ವಿಚಾರಗಳಲ್ಲಿ ಈ ದಿನ ಸ್ವಲ್ಪ ಹಿನ್ನಡೆ ಇರುತ್ತೆ. ಹಾಗೆ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಈ ಹಣಕಾಸಿನ ಪರಿಸ್ಥಿತಿ ಈ ದಿನ ನಿಮ್ಮನ್ನು ತುಂಬ ಬಾಧಿಸುವಂಥದ್ದು ಆಗುತ್ತೆ. ಹಣದ ವಿಚಾರದಲ್ಲಿ, ಖರ್ಚು ವೆಚ್ಚಗಳ ವಿಚಾರದಲ್ಲಿ ತಪ್ಪು ನಿರ್ಧಾರಗಳನ್ನು ಕೈಗೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಅದರಿಂದಲೇ ಈ ಹಣದ ಸಮಸ್ಯೆ ಬಂದಾಗ ಸ್ವಲ್ಪ ಸಂಯಮದಿಂದ ನೀವು ಅದನ್ನು ಪರಿಹಾರ ಮಾಡಿಕೊಳ್ಬೇಕು, ಸ್ವಲ್ಪ ತಾಳ್ಮೆ ಬೇಕು. ಹಾಗಾಗಿನೇ ಈ ದಿನ ದೊಡ್ಡ ದೊಡ್ಡ ಆಸೆಗಳನ್ನು ಕಾಣುವಂಥದ್ದು, ಎಲ್ಲೋ ಒಂದು ಬಂಡವಾಳ ಹಾಕಿ ಅದರಿಂದ ಹೆಚ್ಚು ಲಾಭವನ್ನು ಮಾಡ್ಕೊಳ್ತೇನೆ ಅನ್ನುವಂಥ ಒಂದು ಉತ್ಸಾಹದಲ್ಲಿ ಇರುವಂಥದ್ದು, ಇದು ಓವರ್ ಕಾನ್ಫಿಡೆನ್ಸ್. ನಿಮಗೆ ಇಂಥ ವಿಚಾರಗಳನ್ನು ಸ್ವಲ್ಪ ನಿಯಂತ್ರಣ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಸ್ವಲ್ಪ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂಥದ್ದು ತುಂಬ ಉತ್ತಮ. ಇನ್ನು ಮನಃಶಾಂತಿಗೆ ಶರಣು ಹೋಗಬೇಕು. ಅದಕ್ಕಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ಗ್ರಹಗತಿಗಳು ಅಷ್ಟೊಂದು ಉನ್ನತ ಸ್ಥಾನದಲ್ಲಿ ಇಲ್ಲ, ಅನುಕೂಲಕರವಾದಂತಹ ಸ್ಥಾನದಲ್ಲಿಲ್ಲ. ಹಾಗಾಗಿನೇ ಕೆಲಸ ಕಾರ್ಯಗಳಿಂದ ತೀವ್ರವಾದ ಹಿನ್ನಡೆ ಉಂಟಾಗುವಂಥದ್ದು, ನಷ್ಟಕ್ಕೆ ಕಾರಣವಾಗುವಂಥ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಅಷ್ಟಮದಲ್ಲಿ ಚಂದ್ರ ಇದ್ದಾಗ ಈ ದಿನ ನೀವು ಆರೋಗ್ಯದ ಕಡೆ ತೀವ್ರ ಗಮನವನ್ನು ಕೊಡಬೇಕು. ವೈದ್ಯರ ಸಲಹೆಯನ್ನು ಪಡ್ಕೊಳ್ಬೇಕು. ಔಷಧೋಪಚಾರಗಳನ್ನು ಕಾಲಕ್ಕೆ ನಿಯಮಿತವಾಗಿ ನೀವು ಮುಂದುವರಿಸಬೇಕಾಗತ್ತೆ. ಹಾಗಾಗಿನೇ ಯಾರದ್ದೇ ಒಂದು ವಿಚಾರದಲ್ಲೂ, ಅದರಲ್ಲೂ ಮೂರನೆಯವರ ವಿಚಾರದಲ್ಲಿ ಹೆಚ್ಚು ಆಸಕ್ತಿಯನ್ನು ಇಟ್ಕೊಳ್ಬೇಡಿ, ಮೂಗು ತೂರಿಸಬೇಡಿ, ಅವರ ವ್ಯವಹಾರಗಳನ್ನು ಅವರಿಗೆ ಬಿಟ್ಬಿಡಿ. ಹಾಗೆ ಈ ದಿನ ಉಚಿತವಾಗಿ ಯಾರಿಗೂ ಕೂಡ ಸಲಹೆಯನ್ನು ಕೊಡುವಂಥದ್ದು, ನಿಮ್ಮ ಅಭಿಪ್ರಾಯವನ್ನು ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಏಕೆಂತ ಹೇಳಿದ್ರೆ ನಿಮ್ಮ ಒಂದು ಮಾತಿಗಾಗಲಿ, ನಿಮ್ಮ ಅಭಿಪ್ರಾಯಕ್ಕಾಗಲಿ ಈ ದಿನ ಸೂಕ್ತವಾದಂಥ ಸ್ಥಾನಮಾನ ಸಿಕ್ಕಲ್ಲ. ಎಲ್ಲೋ ಒಂದು ಕಡೆ ನಿಮಗೆ ಅವಮಾನ ಆಗುವಂಥ, ಅಪಮಾನ ಆಗುವಂಥದ್ದು ಇರುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು
ನಿಮ್ಮ ಸಹೋದರರ ಜೊತೆಗೆ ಈ ದಿನ ಒಂದು ವಿವಾದದಲ್ಲಿ ಸಿಲುಕಿಕೊಳ್ಳುವಂಥ ಸಾಧ್ಯತೆ ಇದೆ. ಅದರಲ್ಲೂ ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತಹ, ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಈ ದಿನ ಮನಸ್ತಾಪಗಳಾಗುತ್ತೆ. ಹಾಗೆ ಪ್ರಯಾಣ ಕೂಡ ಇದ್ದಕ್ಕಿದ್ದಾಗೆ ಮುಂದೂಡಲ್ಪಡುವಂಥದ್ದು, ಇಲ್ಲ ಹಠ ಮಾಡಿ ಪ್ರಯಾಣ ಮಾಡಿದ್ರೆ ಆ ಪ್ರಯಾಣದಿಂದ ನಿಮಗೆ ಸ್ವಲ್ಪ ಹಿನ್ನಡೆ ಉಂಟಾಗುವಂಥದ್ದು, ಕೆಲವು ನಷ್ಟಕ್ಕೆ ಕಾರಣವಾಗುವಂಥದ್ದು ಕೂಡ ಇರುತ್ತೆ. ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ನಿಮ್ಮ ವ್ಯವಹಾರಗಳು ನಿಧಾನವಾಗಿ ಸಾಗುತ್ತೆ. ಅದರಲ್ಲೂ ಈ ಶನಿಯಿಂದ ನಿಮ್ಮ ಉದ್ಯೋಗಕ್ಕೆ, ನಿಮ್ಮ ಈ ಸೇವಾ ವೃತ್ತಿಗೆ ಸ್ವಲ್ಪ ಮಂದಗತಿಯ ಚಾಲನೆ ಇರುವಂಥದ್ದು ಇದೆ. ಹಾಗಾಗಿ ನೀವು ತಾಳ್ಮೆಯನ್ನು ಇಟ್ಕೊಳ್ಬೇಕು. ಕೆಲಸ ಕಾರ್ಯಗಳ ಹೊರೆ ಹೆಚ್ಚಾಗದಂತೆ ಸೂಕ್ಷ್ಮವಾಗಿ ಬುದ್ಧಿವಂತಿಕೆಯಿಂದ ಅದನ್ನು ನಿಭಾಯಿಸಬೇಕಾಗತ್ತೆ. ಹಾಗೆ ಸ್ವಲ್ಪ ಪ್ರೀತಿ ಪ್ರೇಮದ ವಿಚಾರದಲ್ಲಿ ನಿರಾಸೆ ಆದರೂ ಕೂಡ ಈ ದಿನ ಕೆಲವೊಂದು ವಿಚಾರಗಳಲ್ಲಿ ಉತ್ತಮ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅದು ನಿಮ್ಮ ನಿರಂತರ ಪ್ರಯತ್ನದಿಂದ, ತಂದೆ ತಾಯಿಯಂದ್ರ ಆಶೀರ್ವಾದದಿಂದ, ಹಾಗೆ ಭಗವಂತನ ಅನುಗ್ರಹದಿಂದ ಸಾಧ್ಯ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ನವಗ್ರಹ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ನವಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನು ಈ ದಿನ ಪಠಣ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 7ನೇ ಮನೆ ಅಂತ ಹೇಳಿದ್ರೆ ಮನಸ್ಸಿಗೆ ಸಮಾಧಾನ, ಪ್ರೀತಿ ಪ್ರೇಮದ ವಿಚಾರದಲ್ಲಿ ಜಯ ನಿಮ್ಮದಾಗತ್ತೆ. ನಿಮ್ಮ ಮನದಾಳದ ಬಯಕೆಯನ್ನು ಪೂರೈಸಿಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕತ್ತೆ. ಹಾಗೆ ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥ ವ್ಯವಹಾರಗಳು, ಯಾವುದೇ ಬಿಸ್ನೆಸ್ ಇರಲಿ, ಅದು ಹೆಚ್ಚಿನ ಮಟ್ಟದ ಲಾಭವನ್ನು ತಂದುಕೊಡುತ್ತೆ. ತುಂಬ ಅನುಕೂಲತೆಗಳಿರುವಂಥ ಸಂದರ್ಭ ನಿಮಗೆ. ಹಾಗೆ ಮನೆಯಲ್ಲಿ ಮದುವೆಯ ಪ್ರಸ್ತಾಪ ಇರುವಂಥದ್ದು, ವಿವಾಹಕ್ಕೆ ಪೂರ್ವ ಸಿದ್ಧತೆಗಳು ನಡೆಯುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಮನೆಯಲ್ಲಿ ನಿಮ್ಮ ಮನಸ್ಸಿನಲ್ಲಿ ಸಂಭ್ರಮದ ವಾತಾವರಣ ಇದೆ. ಹಾಗೆ ಈ ದಿನ ಸಂಬಂಧಿಕರಿಂದ ಶುಭ ಸುದ್ದಿಯೊಂದು ಸಿಕ್ಕುವಂಥದ್ದು ಕೂಡ ಇದೆ. ಹಾಗೆ ನಿಮ್ಮ ಕೆಲಸ ಕಾರ್ಯಗಳಿಗೆ, ಮನೆಯಲ್ಲಿ ಆಗುವಂಥ ಶುಭ ಕಾರ್ಯಗಳಿಗೆ ನಿಮ್ಮ ಬಂಧು ಬಾಂಧವರಿಂದ ಸಹಕಾರಗಳು ಸಿಕ್ಕುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ಹೊಸದಾಗಿ ಲವಲವಿಕೆಯಿಂದ ಕೆಲಸಗಳನ್ನು ಆರಂಭ ಮಾಡ್ತೀರಿ. ಅದಕ್ಕೆ ಬೇಕಾದಂತಹ ಪೂರಕವಾದ ಬೆಂಬಲ ನಿಮ್ಮ ಬಂಧು ಮಿತ್ರರಿಂದ ಸಿಕ್ಕತ್ತೆ. ಹಣಕಾಸಿನ ಸಮಸ್ಯೆ ತಾತ್ಕಾಲಿಕವಾದರೂ ಕೂಡ ದೂರವಾಗುತ್ತೆ ಈ ದಿನದಲ್ಲಿ. ಇನ್ನು ವಿಶೇಷ ಅಂತ ಹೇಳಿದ್ರೆ, ನಿಮ್ಮ ಆತ್ಮವಿಶ್ವಾಸದಿಂದ ನಿರ್ಧಾರಗಳನ್ನು ತೆಗೆದುಕೊಂಡು ಲಾಭವನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಉದ್ಯೋಗದ ವಾತಾವರಣ ಕೂಡ ಅನುಕೂಲಕರವಾಗಿರುತ್ತೆ. ಹಾಗೆ ನಿಮ್ಮ ಪ್ರಭಾವ ಎಷ್ಟಿದೆ, ನಿಮ್ಮ ಇನ್ಫ್ಲೂಯೆನ್ಸ್ ಏನಿದೆ ಅನ್ನೋವಂಥದ್ದನ್ನು ತೋರಿಸುವಂಥ ಒಂದು ಸನ್ನಿವೇಶ ಕೂಡ ಈ ದಿನ ಇದೆ. ಹಾಗೆ ಕಾರ್ಯಕ್ಷೇತ್ರದಲ್ಲಿ ಸಮಸ್ಯೆಗಳು ಬಂದಾಗ ಅದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಕೆಲವರ ಸಲಹೆಯನ್ನು ಪಡ್ಕೊಳ್ತೀರಿ. ಹಿರಿಯರ ಮಾರ್ಗದರ್ಶನದ ಆಸೆ ನಿಮಗಿದೆ. ಹಾಗಾಗಿ ಈ ದಿನ ಯಾರನ್ನೂ ಕೂಡ ಬಿಟ್ಟುಕೊಡಲ್ಲ. ಆ ರೀತಿಯಲ್ಲಿ ತುಂಬ ವ್ಯವಸ್ಥಿತವಾದಂಥ ಕೆಲಸಗಳನ್ನು ಮಾಡುವಂಥ ಒಂದು ಇಚ್ಛಾಶಕ್ತಿ ಇದೆ, ಒಂದು ಕಮಿಟ್ಮೆಂಟ್ ಇದೆ. ಹಾಗೆ ಈ ದಿನ ಯಾವುದೇ ಒಂದು ಹೊಸ ಉದ್ಯಮವನ್ನು, ಹೊಸ ವ್ಯಾಪಾರವನ್ನು, ಹೊಸ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕೆ ಅತ್ಯುತ್ತಮವಾದಂತಹ ದಿನ ನಿಮಗೆ. ಇದನ್ನು ನೀವು ಅನುಸರಣೆ ಮಾಡಿ, ಒಳ್ಳೆಯದಾಗುತ್ತೆ. ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಗಣಪತಿಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ 6ರ ಸ್ಥಾನದಲ್ಲಿದ್ದಾನೆ. 6ನೇ ಮನೆ ಇದು. ಹಾಗಾಗಿ ಚಂದ್ರನಿಂದ ಶುಭ ಫಲಗಳನ್ನು ಪಡ್ಕೊಳ್ತೀರಿ. ಶತ್ರುಗಳು ನಿಮಗೆ ಎದುರಿಗೆ ಬರಲ್ಲ ಈ ದಿನ. ಹಾಗಾಗಿ ನಿಮ್ಮ ಒಂದು ಕಾರ್ಯವೈಖರಿಗೆ, ನಿಮ್ಮ ಒಂದು ನಡತೆಗೆ, ನಿಮ್ಮ ಪ್ರಖರವಾದಂಥ ಮಾತಿಗೆ ಅವರು ಸೋಲುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಕೆಲಸಗಳಿಗೆ ಅಡ್ಡಿ ಆತಂಕಗಳನ್ನು ತರ್ತಾ ಇದ್ದಂಥವರು ಈ ದಿನ ದೂರ ಇರ್ತಾರೆ. ಹಾಗಾಗಿ ಸ್ವತಂತ್ರವಾಗಿ ಕೆಲಸವನ್ನು ಮಾಡಲಿಕ್ಕೆ ಅವಕಾಶಗಳು ಈ ದಿನ ಜಾಸ್ತಿ ಇದೆ. ಹಾಗೆ ನಿಮ್ಮನ್ನು ಯಾರು ಹಗುರವಾಗಿ ಭಾವಿಸ್ತಾರೆ ಅಂಥವ್ರನ್ನ ಈ ದಿನ ಸ್ವಲ್ಪ ದೂರ ಇಡುವಂಥದ್ದು ಉತ್ತಮ. ಏಕೆಂದರೆ ಈ ದಿನ ಗಹನವಾದಂತಹ ವಿಚಾರವನ್ನು ಮನಸ್ಸಿಗೆ ತಂದುಕೊಳ್ತೀರಿ. ಅತ್ಯುತ್ತಮವಾದ ಕೆಲಸ ಮಾಡುವಂತಹ ಸಂಕಲ್ಪ ನಿಮ್ಮದಾಗಿರುತ್ತೆ. ಆದರೆ ಅವರಿಂದ ಒಂದು ನೆಗೆಟಿವ್ ಇನ್ಫ್ಲೂಯೆನ್ಸ್ ತುಂಬ ಬರುವಂಥ ಸಾಧ್ಯತೆ ಇರೋದರಿಂದ ಆದಷ್ಟು ಅಂಥವ್ರನ್ನ ದೂರ ಇಡುವಂಥ ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ಹಾಗೆ ನಿಮ್ಮ ಎಲ್ಲ ಪ್ರಯತ್ನಗಳಿಗೂ ಕೂಡ ಉತ್ತಮ ಫಲ ಈ ದಿನ ಸಿಕ್ಕತ್ತೆ. ಹಾಗೆ ಈ ದಿನ ಆದಾಯ ಉತ್ತಮವಾಗುತ್ತೆ. ವ್ಯಾಪಾರ ವ್ಯವಹಾರಗಳು ವಿಸ್ತರಣೆಯಾಗುತ್ತೆ. ಇನ್ನು ವ್ಯಾಪಾರದಲ್ಲಿ ಅಥವಾ ನೀವು ಮಾಡುವಂಥ ಕೆಲಸದಲ್ಲಿ ಕೆಲವೊಂದು ಆಮೂಲಾಗ್ರ ಬದಲಾವಣೆಗಳನ್ನು ಮಾಡಿಕೊಳ್ಳುವಂಥ ಸಂದರ್ಭ ಕೂಡ ಇದೆ. ಇನ್ನು ಮನೆಯ ಶುಚಿತ್ವಕ್ಕೆ, ಶಿಸ್ತಿಗೆ ಬದ್ಧರಾಗಿರ್ತೀರಿ ಈ ದಿನದಲ್ಲಿ.
ಹಾಗೆ ನಿಮ್ಮ ನಡವಳಿಕೆಯಲ್ಲೂ ಕೂಡ ಈ ದಿನ ನಿಮ್ಮ ಮನೆಯವರಿಗೆ ತುಂಬ ಒಂದು ರೀತಿಯಲ್ಲಿ ಪ್ರೀತಿ ಇದೆ, ವಿಶ್ವಾಸ ಇದೆ, ನಿಮ್ಮ ಮೇಲೆ ನಂಬಿಕೆ ಇದೆ. ಅದನ್ನು ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ಇನ್ನು ಕುಟುಂಬ ಸದಸ್ಯರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡುವಂಥದ್ದು ಈ ದಿನ ಅಗತ್ಯವಾಗಿದೆ. ಹೊಸ ವಾಹನ, ಹೊಸ ವಸ್ತ್ರ, ಹೊಸ ಒಡವೆ ಇತ್ಯಾದಿಗಳನ್ನು ಈ ದಿನ ನೀವು ಖರೀದಿಸುವಂಥ ಒಂದು ಯೋಗ ಇದೆ. ಹಾಗಾಗಿ ಅಂಥ ಇಚ್ಛಾಶಕ್ತಿ ಇರೋವಂಥವರು ಮುಂದುವರಿಸಿ ನಿಮ್ಮ ಚಟುವಟಿಕೆಯನ್ನು ಒಳ್ಳೆಯ ಲಾಭ ಈ ದಿನ ನೀವು ಮಾಡ್ಕೊಳ್ತೀರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಶಿವ ಪಾರ್ವತಿಯರ ಧ್ಯಾನ ಮಾಡಿ, ಸ್ತೋತ್ರ ಹೇಳ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಪಂಚಮ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಬೆಳದಿಂಗಳು ಕೊಡಬೇಕಾದಂಥ ಚಂದ್ರ ಈ ದಿನ ನಿಮಗೆ ಮಿಶ್ರ ಫಲಗಳನ್ನು ತರುವಂಥವನು. ಏಕೆ ಅಂತ ಹೇಳಿದ್ರೆ, ನೀವು ಮಾಡಿಕೊಳ್ಳುವಂತಹ ಕೆಲವು ತಪ್ಪುಗಳು, ನೀವೇ ನಾವಾಗಿ ಮಾಡಿಕೊಳ್ಳುವಂಥ ಅಪರಾಧಗಳು ಈ ದಿನ ನಿಮ್ಮಲ್ಲಿ ಒಂದು ಪಶ್ಚಾತ್ತಾಪವನ್ನು ತರಿಸುತ್ತೆ. ಹಾಗೆ ಈ ದಿನ ನೀವು ತೆಗೆದುಕೊಂಡಂಥ ತೀರ್ಮಾನಕ್ಕೆ ಬದ್ಧರಾಗಿರಬೇಕು. ಏಕೆ ಅಂತ ಹೇಳಿದ್ರೆ, ಕೆಲವೊಂದು ತೀರ್ಮಾನಗಳನ್ನು ಆಗಾಗ್ಗೆ ಬದಲಾಯಿಸುವಂಥ ಒಂದು ಪ್ರವೃತ್ತಿ ಕಾಣಿಸ್ತಾ ಇದೆ. ಇದು ನಿಮ್ಮ ಒಂದು ಬಳಗದಲ್ಲಾಗಲಿ ಅಥವಾ ನಿಮ್ಮ ಪಾರ್ಟ್ನರ್ಸ್ ಜೊತೆಯಲ್ಲಾಗಲಿ ಇರುವಂಥ ಒಂದು ನಂಬಿಕೆಯನ್ನು ಸಡಿಲಗೊಳಿಸ್ಬಿಡುತ್ತೆ. ಹಾಗೆ ಕುರುಡು ನಂಬಿಕೆಯಿಂದ ಹಾನಿಯಾಗುವಂಥ ಸಾಧ್ಯತೆ ಜಾಸ್ತಿ ಇದೆ. ಏನನ್ನು ಮಾಡಿದ್ರೂ ಕೂಡ, ಯಾವುದೇ ವಿಚಾರವನ್ನು ಕೇಳಿದ್ರೂ ಕೂಡ ಅದನ್ನು ಪ್ರತ್ಯಕ್ಷ ನೋಡಿದ್ರೂ ಪ್ರಮಾಣಿಸಿ ನೋಡು ಅನ್ನೋಂಥ ರೀತಿಯಲ್ಲಿ ಪರಿಗಣಿಸಬೇಕಾಗತ್ತೆ. ಇನ್ನು ವೃತ್ತಿಯಲ್ಲಿ ಪೈಪೋಟಿಗಳು ಜಾಸ್ತಿ ಇದೆ. ಹಾಗಾಗಿನೇ ನೀವು ತುಂಬ ಸ್ಪರ್ಧೆಯನ್ನು ಎದುರಿಸಬೇಕು, ತುಂಬ ಕಸರತ್ತು ಮಾಡಬೇಕಾಗತ್ತೆ. ಅದರಲ್ಲೂ ವೈವಾಹಿಕ ಜೀವನದಲ್ಲಿ ಸಂತೋಷದ ಸಮಯ ಅನ್ನುವಂಥದ್ದು ಇದೆ. ಆದರೆ ಆ ಸಮಯದಲ್ಲೇ ನಿಮಗೆ ಬೇಡದ ಚಿಂತೆ ಆವರಿಸ್ಕೊಳ್ಳುವಂಥದ್ದು ಇದೆ. ಹಾಗಾಗಿ ಕುಟುಂಬಸ್ಥರೇ ಈ ದಿನ ನಿಮ್ಮನ್ನು ದೂರ ಇಡುವಂಥದ್ದು, ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಅವರು ಕೂಡ ಚಕಾರ ಎತ್ತುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇದರಿಂದ ವಿಚಲಿತರಾಗಬೇಡಿ. ಜೀವನದಲ್ಲಿ ಈ ಮೇಲು ಅಥವಾ ಈ ಕೆಳಗೆ ಅನ್ನುವಂಥ ವಿಚಾರಗಳು ಸದಾ ಸರ್ವದಾ ನಡೀತಾ ಇರುತ್ತೆ. ಈ ದಿನ ನಿಮಗೆ ಸ್ವಲ್ಪ ಕಷ್ಟ ಇರ್ಬೋದು, ನಾಳೆಯ ದಿನ ಅನುಕೂಲ ಆಗುತ್ತೆ. ಅದಕ್ಕಾಗಿಯೇ ನಿಮ್ಮ ಹೆಚ್ಚಿನ ಗಮನವನ್ನು ಈ ದಿನ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಹರಿಸಿ, ಒಳ್ಳೆಯದಾಗುತ್ತೆ. ಇನ್ನು ಉದ್ಯೋಗದ ವಿಚಾರದಲ್ಲಿ ಈ ದಿನ ಸ್ವಲ್ಪ ನಿರಾಸೆ ಇರ್ಬೋದು. ಆದರೂ ಕೂಡ ಭಗವಂತನ ಆರಾಧನೆಯಿಂದ ನೀವು ಸ್ವಲ್ಪ ಸಂತೋಷವನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ನಿಮ್ಮ ಕುಲದೇವರ ದರ್ಶನ ಮಾಡಿ, ಸಾಧ್ಯ ಆದರೆ ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ 4ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಮಿಶ್ರ ಫಲಗಳು ಈ ದಿನ ನೀವು ನಿರೀಕ್ಷೆ ಮಾಡುವಂಥ ದಿನ. ಇನ್ನು ಕೈಗೊಂಡಂತಹ ವ್ಯವಹಾರಗಳಲ್ಲಿ ಅಡೆತಡೆಗಳು ಜಾಸ್ತಿ. ವ್ಯವಹಾರಗಳು, ನಿಮ್ಮ ಕಾರ್ಯಗಳು ಸ್ವಲ್ಪ ನಿಧಾನವಾಗಿ ನಡೆಯುತ್ತೆ. ಏಕೆಂದರೆ ನೀವು ತೆಗೆದುಕೊಳ್ಳುವಂಥ ನಿರ್ಧಾರಗಳು ಸಂದರ್ಭೋಚಿತವಾಗಿ ಇರಲ್ಲ. ಹಾಗೆ ನಿಮ್ಮ ಸಂಬಂಧಿಕರ ಜೊತೆಯಲ್ಲಿ ಈ ದಿನ ನಿಮ್ಮ ಮಾತುಕತೆ ಅಥವಾ ನಿಮ್ಮ ಒಂದು ಬಿಸಿನೆಸ್ ವಿಚಾರ ಮಾತಾಡುವಂಥ ವೇಳೆ ಸ್ವಲ್ಪ ಮನಸ್ತಾಪಗಳಾಗುವಂಥದ್ದು ಕೂಡ ಇದೆ. ಭಿನ್ನಾಭಿಪ್ರಾಯಗಳು ಬರುತ್ತೆ. ಹಾಗಾಗಿನೇ ಮನಸ್ಸಿಗೆ ತೀವ್ರ ಒತ್ತಡವನ್ನು ತರುವಂಥದ್ದು ಇಂಥ ವಿಚಾರಗಳೇ ಈ ದಿನ. ಹಾಗಾಗಿ ನಿಮ್ಮ ಒಂದು ಮಾತನ್ನು, ನಿಮ್ಮ ಮಾತುಗಾರಿಕೆಯನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕಾಗತ್ತೆ. ಹಾಗೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಇರುವಂಥವರು ಈ ದಿನ ಸ್ವಲ್ಪ ನೋವನ್ನು ಅನುಭವಿಸಬೇಕಾಗತ್ತೆ. ಎಲ್ಲೋ ಒಂದು ಕಡೆ ನಿಮ್ಮ ಆರೋಗ್ಯವೇ ಸಮಸ್ಯಾತ್ಮಕವಾಗಿ ನಿಮಗೆ ತೋರುವಂಥ ಸಾಧ್ಯತೆಗಳಿದೆ. ಭಗವಂತ ಎಲ್ಲ ಕೊಟ್ಟಿದ್ದಾನೆ, ಆದರೆ ಅನುಭವಿಸುವಂಥ ಯೋಗವನ್ನು ಕೊಟ್ಟಿಲ್ಲ ಅನ್ನುವಂಥ ಕೊರಗು ಈ ದಿನ ನಿಮ್ಮನ್ನು ಕಾಡುವಂಥದ್ದು ಇದೆ. ಇನ್ನು ಕೆಲವರಿಗೆ ವಿಶೇಷ ರೀತಿಯಲ್ಲಿ ಸಮಸ್ಯೆಗಳು ಬರುವಂಥದ್ದು. ಹಾಗಾಗಿ ನೀವು ಊಹೆನೇ ಮಾಡಿರಲ್ಲ ಅಂಥ ಸಮಸ್ಯೆ, ಅಂಥ ಒಂದು ಪ್ರಕರಣ ಈ ದಿನ ಜರುಗುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಆಡಂಬರದ ನಿರ್ಧಾರಗಳನ್ನು ಮಾಡಬೇಡಿ, ಆತುರದ ನಿರ್ಧಾರಗಳನ್ನು ಕೈಗೊಳ್ಳಬೇಡಿ. ಹಾಗಾಗಿ ಸರ್ವೇ ಸಾಧಾರಣವಾಗಿ, ಸಾಮಾನ್ಯವಾಗಿ ಎಲೆ ಮರೆ ಕಾಯಿಯಂತೆ ಇರುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಇನ್ನು ನಿಮ್ಮ ಸಾಧನೆಯ ಬಗ್ಗೆ ಆಗಲಿ, ನಿಮ್ಮ ಮುಂದಿನ ಯೋಜನೆಯ ಬಗ್ಗೆ ಆಗಲಿ ಯಾರೊಂದಿಗೂ ಯಾವ ವಿಚಾರವನ್ನು ಕೂಡ ಹಂಚಿಕೊಳ್ಬೇಡಿ. ಏಕೆಂದರೆ ಅವರ ನಿಮ್ಮ ಒಂದು ಕೆಲಸ ಕಾರ್ಯಗಳ ಮೇಲೆ ಇಡುವಂಥ ಕಣ್ದೃಷ್ಟಿ ಆಗ್ಬೋದು, ಅವರ ಒಂದು ಹೊಟ್ಟೆ ಕಿಚ್ಚಿನ ಒಂದು ಸಂದರ್ಭಗಳಾಗ್ಬೋದು. ಇದು ನಿಮಗೆ ತೀವ್ರ ಹಿನ್ನಡೆಯನ್ನು ತರುವಂಥದ್ದು. ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಭಕ್ತಿಯಿಂದ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ
ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂಥ ದಿನ. ಕೀರ್ತಿ ಸ್ಥಾನ ಇದು, ಪರಾಕ್ರಮ ಸ್ಥಾನ. ಹಾಗಾಗಿನೇ ನಿಮ್ಮ ಕೆಲಸ ಕಾರ್ಯಗಳನ್ನು ಶ್ರದ್ಧೆಯಿಂದ ಮಾಡ್ತೀರಿ. ಏನೋ ಒಂದು ನಂಬಿಕೆ ಇದೆ, ಕೆಲಸ ಮಾಡೋದರಿಂದ ಭಗವಂತ ಫಲಿತಾಂಶವನ್ನು ಅನುಕೂಲಕರವಾಗಿ ಇರುವಂಥದ್ದನ್ನು ಕೊಡ್ತಾನೆ ಅನ್ನುವಂಥ ಒಂದು ವಿಶ್ವಾಸ ಇದೆ. ಹಾಗಾಗಿನೇ ಈ ದಿನ ಕೆಲಸ ಕಾರ್ಯಗಳನ್ನು ತುಂಬ ಆಸಕ್ತಿಯಿಂದ ಆರಂಭ ಮಾಡುವಂಥದ್ದು ಇದೆ. ಮಕ್ಕಳಿಗೆ ನೋಡಿ ಹೊಸ ಶೈಕ್ಷಣಿಕ ಅವಕಾಶಗಳು ಸಿಕ್ಕುವಂತಹ ದಿನ. ಹಾಗಾಗಿ ನಿಮ್ಮ ಓದಿಗೆ, ನಿಮ್ಮ ವ್ಯಾಸಂಗಕ್ಕೆ ಈ ದಿನ ಹೆಚ್ಚಿನ ಸಹಾಯ ಸಹಕಾರಗಳನ್ನು ಪಡ್ಕೊಳ್ಳುವಂಥ ಸಂದರ್ಭ ಕೂಡ ಇದೆ. ಹಾಗೆ ಕೆಲವು ಕೆಲಸಗಳ ಅಡೆತಡೆಗಳ ಮಧ್ಯೆ ಕೂಡ ಅದನ್ನು ನಿಧಾನವಾಗಿ ಪೂರ್ಣಗೊಳಿಸುವಂತಹ ಒಂದು ತಾಳ್ಮೆ ಇದೆ ಈ ದಿನದಲ್ಲಿ. ಇನ್ನು ವಿಶೇಷವಾಗಿ ಹಳೆಯ ಸ್ನೇಹಿತರಿಂದ ಶುಭ ಕಾರ್ಯಕ್ಕೆ ಆಹ್ವಾನ ಬರುವಂಥದ್ದು, ಹಾಗೆ ಅವರಿಂದ ನಿಮಗೆ ಬೇಕಾದಂಥ ಸಹಾಯ ಸಹಕಾರಗಳ ಬಗ್ಗೆ ಒಂದು ಮಾತುಕತೆ, ಒಂದು ಪ್ರಸ್ತಾಪ ಆಗುವಂಥದ್ದು ಕೂಡ ಈ ದಿನ ಇರುತ್ತೆ. ಇನ್ನು ಈ ದಿನ ಆಗಿರುವಂಥ ನಷ್ಟವನ್ನು ಸರಿದೂಗಿಸಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ನಿಮ್ಮಿಂದ ಆಗುತ್ತೆ. ಹಾಗಾಗಿನೇ ಈ ದಿನ ನಿಮಗೆ ಅನುಕೂಲಕರವಾಗಿರುವಂಥದ್ದು. ನಿಮ್ಮ ಎಲ್ಲ ಪ್ರಯತ್ನಗಳಿಗೂ ಕೂಡ ಉತ್ತಮವಾದಂತಹ ತೃಪ್ತಿದಾಯಕವಾದಂತಹ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗೆ ನಿಮ್ಮ ಮಾತಿನಲ್ಲಿ, ನಿಮ್ಮ ನಡವಳಿಕೆಯಲ್ಲಿ ಸ್ವಲ್ಪ ನಿಯಂತ್ರಣವನ್ನು ಇಟ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಸಾಧು ಸ್ವಭಾವವನ್ನು ಕೆಲವರು ದೌರ್ಬಲ್ಯ ಅಂತ ಹೇಳಿ ಪರಿಗಣಿಸುವಂಥದ್ದು ಇದೆ. ಅಂಥದ್ದಕ್ಕೆ ಅವಕಾಶ ಕೊಡಬೇಡಿ. ಇನ್ನು ವಿಶೇಷವಾಗಿ ನಿಮ್ಮ ಪ್ರೀತಿ ಪಾತ್ರರ ಮಾತು, ಅವರ ನಡತೆ ನಡವಳಿಕೆ ನಿಮಗೆ ಬೆನ್ನೆಲುಬಾಗಿ ಇರುವಂಥದ್ದು, ಅದೇ ನಿಮಗೆ ಸಪೋರ್ಟಿವ್ ಆಗಿ ನಿಲ್ಲುತ್ತೆ. ಒಟ್ಟಾರೆ ಈ ದಿನದ ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ನಡೆಯುತ್ತೆ. ಅದರಿಂದ ಒಳ್ಳೆಯ ಹೆಸರನ್ನು, ಸ್ಥಾನಮಾನವನ್ನು ಸಂಪಾದನೆ ಮಾಡಿಕೊಳ್ಳುವಂಥ ಅವಕಾಶಗಳು ಕೂಡ ಇದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂತಹ ದಿನ. ಇದು ಧನಸ್ಥಾನ, ವಾಕ್ಸ್ಥಾನ. ಇಲ್ಲಿ ಚಂದ್ರ ಇದ್ದಾಗ ಹಣದಲ್ಲಿ ಸ್ವಲ್ಪ ಕೊರತೆ ಉಂಟಾಗುತ್ತೆ. ಹಣದ ವಿಚಾರದಲ್ಲಿ ತಪ್ಪು ನಿರ್ಧಾರಗಳನ್ನು ಕೈಗೊಳ್ತೀರಿ. ಹಣ ಅಂತ ಹೇಳಿದ್ರೆ ಈ ದಿನ ಕೆಲವೊಂದು ವಿಚಾರದಲ್ಲಿ ನಷ್ಟಕ್ಕೆ ಕಾರಣವಾಗುವಂಥದ್ದು ಇದೆ. ಸಾಲ ಕೊಡುವಂತಹ ವಿಚಾರ, ಸಾಲ ತರುವಂತಹ ವಿಚಾರ, ಇದರಲ್ಲಿ ನಷ್ಟ ಉಂಟಾಗುವಂಥದ್ದು. ಹಾಗಾಗಿ ಈ ದಿನ ಯಾರಿಗೂ ಸಾಲವನ್ನು ಕೊಡಬೇಡಿ, ಸಾಲವನ್ನು ಕೂಡ ತರಬೇಡಿ. ಇದ್ದುದರಲ್ಲೇ ನೀವು ತೃಪ್ತಿ ಪಡುವಂಥ ಒಂದು ಸನ್ನಿವೇಶವನ್ನು ಸೃಷ್ಟಿಸಿಕೊಳ್ಬೇಕಾಗತ್ತೆ. ಇನ್ನು ಪ್ರಯಾಣದಲ್ಲಿ ಕೆಲವೊಮ್ಮೆ ತೊಂದರೆಗಳು ಉಂಟಾಗುವಂಥದ್ದು ಇದೆ. ಅಪರಿಚಿತ ವ್ಯಕ್ತಿಗಳ ಜೊತೆಯಲ್ಲಿ ಈ ದಿನ ಮಾತಿನ ಚಕಮಕಿ ನಡೆಯುವಂಥದ್ದು ಕೂಡ ಇದೆ. ಇದು ನಿಮಗೆ ತೀವ್ರ ಕಿರಿಕಿರಿಯನ್ನು ಉಂಟು ಮಾಡುವಂತಹ ಸನ್ನಿವೇಶ. ಹಾಗೆ ಈ ದಿನ ಸಮಯಕ್ಕೆ ಸರಿಯಾಗಿ ಕೆಲಸಗಳು ಪೂರ್ಣ ಆಗ್ತಾ ಇಲ್ಲ ಅನ್ನುವಂಥ ಒಂದು ಕೊರಗು ನಿಮ್ಮನ್ನು ಕಾಡುತ್ತೆ. ಹಾಗೆ ಯಾವುದೋ ಒಂದು ಸಮಸ್ಯೆ, ಹಳೆಯ ಸಮಸ್ಯೆ, ಗುರುತರವಾಗಿರುವಂತಹ ಸಮಸ್ಯೆ ಈ ದಿನ ನಿಮ್ಮ ಎದುರಿಗೆ ಬಂದು ನಿಲ್ಲುತ್ತೆ. ಹಾಗಾಗಿ ಮುಂದಿನ ದಾರಿ ನಿಮಗೆ ಕಾಣಿಸಲ್ಲ. ನಾಳೆ ಏನು ಮಾಡಬೇಕು ಅನ್ನುವಂಥ ಒಂದು ವಿವೇಚನೆ ನಿಮ್ಮಿಂದ ದೂರವಾಗುತ್ತೆ. ಹಾಗಾಗಿನೇ ಸ್ಪಷ್ಟವಾದ ನಿರ್ಧಾರಗಳನ್ನು ಕೈಗೊಳ್ಳಲ್ಲ. ತಪ್ಪು ನಿರ್ಧಾರಗಳಿಂದ ನಷ್ಟವನ್ನು ಅನುಭವಿಸುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನದ ಆಯ್ಕೆ ಸಮರ್ಪಕವಾಗಿಲ್ಲ. ನಿಮ್ಮ ಸ್ನೇಹಿತರ ಆಯ್ಕೆ ಆಗಲಿ, ಸಮಯದ ಆಯ್ಕೆ ಆಗಲಿ, ಕೆಲಸಗಳ ಆಯ್ಕೆ ಆಗಲಿ, ಅಥವಾ ಯಾವುದೇ ಒಂದು ವಸ್ತುವನ್ನು ಖರೀದಿ ಮಾಡುವಂಥ ಸಂದರ್ಭದಲ್ಲಿ ಮಾಡುವಂಥ ಆಯ್ಕೆ ಆಗಲಿ ಈ ದಿನ ನಿಮಗೆ ಸಮಾಧಾನವನ್ನು ತರಲ್ಲ. ಅದರಿಂದ ಎಲ್ಲೋ ಒಂದು ನಷ್ಟ, ಎಲ್ಲೋ ಒಂದು ಕಡೆ ಒತ್ತಡ, ಎಲ್ಲೋ ಒಂದು ಕಡೆ ಅನಾನುಕೂಲ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಈ ದಿನ ನಿಮ್ಮ ಸಾಧನೆಯ ಕಡೆಗೆ ಸ್ವಲ್ಪ ಗಮನ ಹರಿಸಬೇಕು. ನಿಮ್ಮ ಕುಲದೇವರನ್ನು ಈ ದಿನ ಸ್ಮರಣೆ ಮಾಡಿಕೊಳ್ಬೇಕು. ಹಾಗೆ ಭಕ್ತಿಯಿಂದ ಈ ದಿನ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಸಂಭ್ರಮದ ದಿನ. ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ಈ ದಿನ ತುಂಬ ಅನುಕೂಲತೆಗಳು ಇರುತ್ತೆ. ಉತ್ತಮ ಫಲಗಳು ನಿಮ್ಮ ಪ್ರಯತ್ನಕ್ಕೆ ಸಿಕ್ಕತ್ತೆ. ಹಾಗಾಗಿ ಈ ದಿನ ನೀವು ಮಾಡುವಂಥ ಒಳ್ಳೆಯ ಕೆಲಸ ಕಾರ್ಯಗಳು ಈ ದಿನದಲ್ಲಿ ತೃಪ್ತಿದಾಯಕವಾಗಿರುವಂಥ ಫಲಿತಾಂಶದ ಜೊತೆಗೆ ಲಾಭ ಕೂಡ ಇದೆ. ನಿಮ್ಮ ಸ್ವಂತ ಬಿಸ್ನೆಸ್ಸಲ್ಲೂ ಕೂಡ ಈ ದಿನ ಲಾಭದ ಅಂಶಗಳು ಹೆಚ್ಚಾಗಿರುತ್ತೆ, ಅನುಕೂಲಗಳು ಜಾಸ್ತಿ ಇರುವಂಥದ್ದು. ಹಾಗೆ ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಅನುಕೂಲಕರವಾದಂಥ ವಾತಾವರಣ ಇರೋದರಿಂದ ನಿಮ್ಮ ಯಶಸ್ಸು ಅತ್ಯುತ್ತಮವಾಗಿರುತ್ತೆ. ಹಾಗಾಗಿ ಈ ದಿನ ಸಣ್ಣ ಪುಟ್ಟ ಕೆಲಸ ಆದರೂ ಕೂಡ ಬಹಳ ತೃಪ್ತಿಯನ್ನು ತರುವಂಥದ್ದು ಇದೆ.
ಹಾಗೆ ನಿಮ್ಮ ಹೇಳಿಕೆಗೆ, ನಿಮ್ಮ ಮಾತಿಗೆ, ನಿಮ್ಮ ಅಭಿಪ್ರಾಯಕ್ಕೆ ಉತ್ತಮವಾದಂಥ ಒಂದು ಪ್ರತಿಫಲ ಸಿಕ್ಕತ್ತೆ. ನಿಮ್ಮ ಮಾತನ್ನು ಈ ದಿನ ಗೌರವಿಸ್ತಾರೆ. ಮಾತಿಗೆ ಒಂದು ವ್ಯಾಲ್ಯೂ ಇದೆ, ಫೇಸ್ ವ್ಯಾಲ್ಯೂ ಚೆನ್ನಾಗಿದೆ. ಹಾಗೆ ಕೆಲಸಗಳನ್ನು ಮಾಡುವಂತಹ ಒಂದು ಭರದಲ್ಲಿ, ಉತ್ಸಾಹದಲ್ಲಿ ಈ ದಿನ ಆತ್ಮವಿಶ್ವಾಸದಿಂದ ಕಷ್ಟದ ಕೆಲಸವನ್ನು ಕೂಡ ಸುಲಭದ ದಾರಿಯಲ್ಲಿ ತೆಗೆದುಕೊಂಡು ಹೋಗ್ತೀರಿ. ಅದಕ್ಕೆ ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಅನುಭವ, ಹಿರಿಯರ ಒಂದು ಸಲಹೆ, ಮಾರ್ಗದರ್ಶನ ವಿಶೇಷವಾಗಿ ನಿಮಗೆ ಸಹಾಯಕವಾಗಿ ನಿಲ್ಲುತ್ತೆ. ಹಾಗೆ ಈ ದಿನ ನಿಮ್ಮ ಸ್ನೇಹಿತರ ಮೇಲೆ ಅವಲಂಬನೆ ಮಾಡುವಂಥ ಸಂದರ್ಭದಲ್ಲಿ ಮಾತ್ರ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ಮನೆಯಲ್ಲಿ ಸ್ವಲ್ಪ ಮಟ್ಟಿನ ಒಂದು ವಾತಾವರಣ ಏನಿದೆ ಒತ್ತಡದಿಂದ ಕೂಡಿರುತ್ತೆ, ಆದರೂ ಕೂಡ ಅದರಲ್ಲಿ ಒಂದು ಸಂತೋಷ ಇದೆ. ಇಚ್ಛೆ ಪಟ್ಟು ಕೆಲಸಗಳನ್ನು ಮಾಡ್ತೀರಿ. ಹಾಗಾಗಿ ಈ ದಿನ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವಂಥ ಸಂದರ್ಭದಲ್ಲಿ ಹಂತ ಹಂತವಾಗಿ ನಿಮ್ಮ ಒಂದು ಅನುಭವವನ್ನು ಬಿಚ್ಚಿಡುವಂಥ ಸಾಧ್ಯತೆ ಇದೆ. ಹಾಗಾಗಿ ನಿಮ್ಮತನ, ನಿಮ್ಮ ವ್ಯಕ್ತಿತ್ವ, ನಿಮ್ಮಲ್ಲಿರುವಂಥ ಪ್ರತಿಭೆ ಅನಾವರಣಗೊಳ್ಳುವಂಥ ಎಲ್ಲ ಅವಕಾಶಗಳು ಕೂಡ ಇದೆ. ಅದಕ್ಕೆ ಸೂಕ್ತವಾದಂಥ ಒಂದು ಬೆಲೆ ನಿಮಗೆ ಸಿಕ್ಕತ್ತೆ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ 12ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಉಂಟಾಗುತ್ತೆ. ನಿಮಗೆ ಗೊತ್ತಿದ್ದು ಕೆಲಸಕ್ಕೆ ಕೈ ಹಾಕ್ತೀರಿ. ಅಲ್ಲಿ ನಷ್ಟ, ಅಲ್ಲಿ ಸೋಲು, ಅಲ್ಲಿ ಅಗೌರವ, ಅಲ್ಲಿ ಅವಮಾನ ಆಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಒಂದಲ್ಲ 2 ಸಲ ಯೋಚನೆ ಮಾಡಿ ನಿಮ್ಮ ಕೆಲಸ ಕಾರ್ಯಗಳನ್ನು ಈ ದಿನ ಆಯ್ಕೆ ಮಾಡಿಕೊಳ್ಬೇಕಾಗತ್ತೆ. ಹಾಗೆ ಈ ದಿನದ ಸನ್ನಿವೇಶವನ್ನು ಬಹಳ ಉಪಾಯವಾಗಿ ನಿಮ್ಮ ಒಂದು ನಿಯಂತ್ರಣಕ್ಕೆ ತಂದುಕೊಳ್ಬೇಕು. ಹಾಗಾಗಿ ಈ ದಿನ ಪ್ರತಿಯೊಂದು ವಿದ್ಯಮಾನವನ್ನು ಕೂಡ ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಹಾಗೆ ನಿಮ್ಮ ಪೂರ್ತಿ ಶಕ್ತಿ ಪ್ರದರ್ಶನ ಒಮ್ಮೆಗೆ ಮಾಡುವಂಥ ಅಗತ್ಯ ಇಲ್ಲ. ಹಂತ ಹಂತವಾಗಿ ನಿಮ್ಮಲ್ಲಿರುವಂಥ ಪ್ರತಿಭೆ, ನಿಮ್ಮ ಶಕ್ತಿ, ನಿಮ್ಮ ಸಾಮರ್ಥ್ಯ, ನಿಮ್ಮ ಒಂದು ಇನ್ಫ್ಲೂಯೆನ್ಸನ್ನು ತೋರಿಸ್ಬೇಕಾಗತ್ತೆ. ಅದಕ್ಕೆ ಅವಕಾಶಗಳಿದೆ, ಆದರೆ ಸ್ವಲ್ಪ ವಿವೇಚನೆಯಿಂದ ಮುಂದುವರಿಬೇಕು. ಇನ್ನು ಹಿರಿಯರ ಮಾರ್ಗದರ್ಶನ ಬಹಳ ಮುಖ್ಯ ನಿಮಗೆ. ಏಕೆಂದರೆ ನೀವಾಗಿ ತೆಗೆದುಕೊಳ್ಳುವಂಥ ನಿರ್ಧಾರಗಳು ಸ್ವಲ್ಪ ನಷ್ಟಕ್ಕೆ ಕಾರಣವಾಗುತ್ತೆ. ಬೇರೆಯವರ ಮಾರ್ಗದರ್ಶನ, ಅನುಭವದ ಮಾತು ನಿಮ್ಮನ್ನು ಈ ದಿನ ಅಂಥ ನಷ್ಟದಿಂದ ಬಚಾವ್ ಮಾಡುತ್ತೆ. ಹಾಗಾಗಿ ನಿಮಗೆ ಸಹಾಯಕವಾಗುವಂಥ ರೀತಿಯಲ್ಲಿ, ನಿಮಗೆ ಕಸ್ಟಮೈಸ್ ಆಗುವಂಥ ರೀತಿಯಲ್ಲಿ ಈ ದಿನವನ್ನು ಬದಲಾವಣೆ ಮಾಡಿಕೊಳ್ಬೇಕು. ಹಾಗೆ ಅನಾವಶ್ಯಕವಾದಂಥ ಖರ್ಚಿನ ಬಗ್ಗೆ ನಿಯಂತ್ರಣ ಇಟ್ಕೊಳ್ಬೇಕಾಗತ್ತೆ. ಇಲ್ಲಾಂದರೆ ಮತ್ತೆ ಪಶ್ಚಾತ್ತಾಪ ಪಡುವಂಥ ಅಗತ್ಯತೆ ಕಂಡುಬರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವಂಥ ಸಂದರ್ಭದಲ್ಲಿ ಸ್ವಲ್ಪ ತಾಳ್ಮೆಯಿಂದ ಇರಿ. ಆತುರವಾಗಿ ಯಾವುದೇ ಒಂದು ತೀರ್ಮಾನಕ್ಕೆ ಒಳಗಾಗಬೇಡಿ. ಸ್ವಲ್ಪ ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಈ ದಿನ ಆರಾಧನೆ ಮಾಡಿ, ಮಹಾಲಕ್ಷ್ಮಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾವಿಷ್ಣುವಿನ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 11ನೇ ಮನೆಯಲ್ಲಿ ಚಂದ್ರ ಇದ್ದಾನೆ. ಇದು ಲಾಭದ ಮನೆ ನಿಮಗೆ. ಹಾಗಾಗಿ ನೀವು ಕೈಗೊಳ್ಳುವಂಥ ಚಟುವಟಿಕೆಗಳಿಂದ ತುಂಬ ಲಾಭ ಇದೆ, ತುಂಬ ಅನುಕೂಲ ಇದೆ. ತುಂಬ ಹಣಕಾಸಿನ ವಿಚಾರದಲ್ಲೂ ಕೂಡ ಸುಭದ್ರವಾಗಿ ಇರ್ತೀರಿ ಈ ದಿನದಲ್ಲಿ. ಇನ್ನು ವೃತ್ತಿಪರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಸಾಧ್ಯ. ನಿಮ್ಮ ಪ್ರತಿಭೆಗೆ ಒಳ್ಳೆಯ ಪುರಸ್ಕಾರ ಸಿಕ್ಕುವಂಥ ಒಂದು ಸನ್ನಿವೇಶದ ದಿನ ಇದು. ಹಾಗೆ ಕೈಗೊಂಡಂಥ ಕೆಲಸ ಕಾರ್ಯಗಳು ಸ್ತ್ರೀ ಸಹಕಾರದಿಂದ ಪೂರ್ಣಗೊಳ್ಳುತ್ತೆ. ಹಾಗಾಗಿ ಸ್ತ್ರೀಯರೊಬ್ಬರ ಬೆಂಬಲ ನಿಮಗೆ ಸಮಯೋಚಿತವಾಗಿ, ಸಂದರ್ಭೋಚಿತವಾಗಿ ಒದಗಿ ಬರುತ್ತೆ. ಅದು ನಿಮ್ಮ ಕಾರ್ಯದಲ್ಲಿ ಜಯವನ್ನು ತಂದುಕೊಡಲಿಕ್ಕೆ ಸಹಾಯಕವಾಗುತ್ತೆ. ಇನ್ನು ಬಂಧು ಮಿತ್ರರ ಬೆಂಬಲ ವಿಶೇಷ ರೀತಿಯಲ್ಲಿ ಸಿಕ್ಕತ್ತೆ ನಿಮಗೆ. ಇನ್ನು ಸ್ಥಿರಾಸ್ತಿಯನ್ನು ನೀವು ಮಾಡುವಂಥದ್ದು ಅಥವಾ ಸ್ಥಿರಾಸ್ತಿಯ ವಿಚಾರದಲ್ಲಿ ಯಾವುದೇ ರೀತಿಯ ವಿವಾದಗಳಿದ್ದರೆ ಅದು ಬಗೆಹರಿಯುವಂಥ ಒಂದು ಮಾರ್ಗದಲ್ಲಿ ಸಾಗುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಪ್ರಯತ್ನಗಳು ನಿಮಗೆ ತೃಪ್ತಿಯನ್ನು ತರುತ್ತೆ, ಲಾಭವನ್ನು ಕೂಡ ತರುತ್ತೆ. ಇನ್ನು ನಿಮ್ಮ ಸಹೋದ್ಯೋಗಿಗಳ ಸಹಾಯದಿಂದ ಜವಾಬ್ದಾರಿಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡ್ತೀರಿ. ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಈ ದಿನ ಬಹಳ ಚೆನ್ನಾಗಿದೆ. ಆದ್ದರಿಂದಲೇ ಕೆಲಸಗಳನ್ನು ಖುಷಿಯಿಂದ ಮಾಡುವಂಥದ್ದು, ಬರುವಂಥ ಫಲಿತಾಂಶಗಳನ್ನು ಸಂತೋಷದಿಂದ ಸ್ವೀಕರಿಸುವಂಥ ಒಂದು ಉದಾರ ಮನಸ್ಸಿದೆ, ಅಂಥ ಸ್ವಭಾವ ಇದೆ. ಅದಕ್ಕಾಗಿಯೇ ಯಾವುದೇ ಒಂದು ಅನಾನುಕೂಲಕರವಾಗಿರುವಂಥ ವಾತಾವರಣವನ್ನು ಕೂಡ ಅನುಕೂಲಕ್ಕೆ ಪರಿವರ್ತನೆ ಮಾಡಿಕೊಳ್ಳುವಂಥ ಒಂದು ಶಕ್ತಿ, ಸಾಮರ್ಥ್ಯ ನಿಮ್ಮಲ್ಲಿದೆ. ಆತ್ಮವಿಶ್ವಾಸ ಈ ದಿನ ಬಹಳ ಚೆನ್ನಾಗಿದೆ. ಇನ್ನು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ
ನಿಮ್ಮ ಚಿಂತೆಗೆ ಕಾರಣವಾಗುವಂತಹ ಸಮಸ್ಯೆಗಳೇನಿದೆ ಅದರ ನಿವಾರಣೆಗೆ ಮಾರ್ಗೋಪಾಯಗಳು ಸಿಕ್ಕುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮಗೆ ಫಲಪ್ರದವಾದಂತಹ ದಿನ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಹಾಗೆ ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಚಂದ್ರ ಉದ್ಯೋಗ ಸ್ಥಾನದಲ್ಲಿದ್ದಾನೆ. ಕರ್ಮಸ್ಥಾನ ಇದು, 10ನೇ ಮನೆ ಇದು. ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಅತ್ಯುತ್ತಮವಾದಂಥ ಸಹಾಯ ಸಹಕಾರಗಳು ಸಿಕ್ಕತ್ತೆ. ಸಲಹೆ ಮಾರ್ಗದರ್ಶನಗಳು ಸಮಯೋಚಿತವಾಗಿ ಸಿಕ್ಕತ್ತೆ. ಹಾಗಾಗಿನೇ ಕೆಲಸದಲ್ಲಿ ಈ ದಿನ ಅತೀವವಾದಂಥ ಶ್ರದ್ಧೆ ಇದೆ, ಆಸಕ್ತಿ ಇದೆ, ಉತ್ಸಾಹ ಇದೆ, ಸಂತೋಷ ಇದೆ. ಇನ್ನು ಬಹಳ ವಿಶೇಷತೆ ಅಂತ ಹೇಳಿದ್ರೆ ಯೋಜಿತ ಕೆಲಸ ಕಾರ್ಯಗಳನ್ನು ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸ್ತೀರಿ. ಅಂಥ ಒಂದು ಶಕ್ತಿ ಸಾಮರ್ಥ್ಯ ನಿಮಗಿದೆ. ಸಮಾಜದಲ್ಲಿ ಪ್ರಭಾವಿ ವ್ಯಕ್ತಿಯಾಗಿ ರೂಪುಗೊಳ್ಳುವಂಥದ್ದು ಇದೆ. ನಿಮ್ಮ ಮಾತು ನಡೆಯುತ್ತೆ, ಮಾತಿಗೆ ಒಂದು ತೂಕ ಇದೆ, ಮೌಲ್ಯ ಇದೆ ಈ ದಿನ. ಇನ್ನು ಸ್ನೇಹಿತರ ಜೊತೆಯಲ್ಲಿ ಸೇವಾ ಕಾರ್ಯಗಳಲ್ಲಿ ಭಾಗವಹಿಸುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬ ಉತ್ಸಾಹ ಇದೆ. ಏನೋ ಹೊಸದನ್ನು ಕಂಡುಹಿಡಬೇಕು ಅನ್ನೋಂಥ ತವಕದಲ್ಲಿ ಇರ್ತೀರಿ. ಸಂಶೋಧನಾತ್ಮಕವಾಗಿರುವಂಥದ್ದು ಮನಸ್ಸು, ಹಾಗಾಗಿ ಕ್ಯೂರಿಯಾಸಿಟಿ ಈ ದಿನ ಹೆಚ್ಚಾಗಿರುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಪ್ರಯತ್ನಗಳಿಗೆ ಉತ್ತಮ ಫಲ ಸಿಕ್ಕಿದಾಗ ಮನಸ್ಸಿಗೆ ತೃಪ್ತಿ ಇರುತ್ತೆ. ಆದರೆ ಆ ತೃಪ್ತಿಯಲ್ಲೇ ಮೈಮರಿಬೇಡಿ, ಏಕೆಂದರೆ ಸಾಧನೆ ಮಾಡಬೇಕಾಗಿರುವಂಥದ್ದು ಇನ್ನೂ ಬೇಕಾದಷ್ಟಿದೆ. ಎತ್ತರಕ್ಕೆ ಏರಬೇಕು. ನೀವು ಸ್ಕೈ ಇಸ್ ದಿ ಲಿಮಿಟ್ ಅನ್ನುವಂಥದ್ದು ನಿಮ್ಮ ಒಂದು ಧ್ಯೇಯವಾಕ್ಯವಾಗಿ ಇರಬೇಕಾಗತ್ತೆ. ಹಾಗಾಗಿ ಅಲ್ಪ ತೃಪ್ತಿಗೆ ಮರುಳಾಗಬೇಡಿ. ಅಲ್ಪ ತೃಪ್ತಿ ಸಿಕ್ಕಿದಾಗ ನಿಮ್ಮ ಚಟುವಟಿಕೆಗಳನ್ನು ನಿಲ್ಲಿಸಬೇಡಿ. ಹಾಗಾಗಿ ಪ್ರಯತ್ನಪೂರ್ವಕವಾಗಾದರೂ ಕೂಡ ನಿಮ್ಮ ಗುರಿಯನ್ನು ತಲುಪುವಂಥ ಉದ್ದೇಶವನ್ನು ಇಟ್ಕೊಳ್ಳಿ. ನಿರಂತರವಾಗಿ ಕೆಲಸ ಮಾಡ್ತಾಯಿರಿ. ಸೋಮಾರಿತನ ಬಿಟ್ಟು ನಿಮ್ಮ ಕೆಲಸಗಳಲ್ಲಿ ಇನ್ವಾಲ್ವ್ ಆಗಿ ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವರಹ ಸ್ವಾಮಿಯನ್ನು ದರ್ಶನ ಮಾಡಿ, ವರಹ ಸ್ವಾಮಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.